ನಮಸ್ಕಾರ. ಗ್ಯಾರಂಟಿ ನ್ಯೂಸ್ನ ವಿಶೇಷ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಚಂದನ. ಇವರು ಪಟ್ಪಟ ಅಂತ ಮಾತಾಡೋ ಪಟಾಕಿ ಅಂತಲೇ ಹೇಳ್ಬೋದು. ತುಂಬ ಮುದ್ದಾಗಿ ಕೂಡ ಮಾತಾಡ್ತಾರೆ. ಎಷ್ಟೋ ಸೀರಿಯಲ್ಗಳ ಪರಿಚಯ ನಿಮಗೆ ಇವ್ರ ಬಗ್ಗೆ ಗೊತ್ತಿರುತ್ತೆ. ಬಿಕಾಸ್ ತಿಂಡಿ ಪೋತಿಯಾಗಿ ಪರಿಚಯ ಇದ್ದಾರೆ, ಅನು ಆಗಿ ಪರಿಚಯ ಇದ್ದಾರೆ. ಈಗ ಆಸೆ ಧಾರಾವಾಹಿಯಲ್ಲಿ ಒಬ್ಬ ಸ್ನೇಹಿತೆಯಾಗಿ ಕೂಡ ನಿಮ್ಮೆಲ್ರಿಗೂ ಪರಿಚಯ ಇದ್ದಾರೆ. ಈಗಾಗಲೇ ಐಡಿಯಾ ಬಂದಿರುತ್ತೆ ನಾನು ಯಾರ ಬಗ್ಗೆ ಹೇಳ್ತಿದ್ದೀನಿ ಅಂತ. ಯಾಕಂದರೆ ತಿಂಡಿ ಪೋತಿ ಅಂದಾಗೆ ಸಾಕಷ್ಟು ಜನಕ್ಕೆ ಐಡಿಯಾ ಬಂದಿರುತ್ತೆ ಇದು ಇವರೇ ಆಗಿರ್ತಾರೆ ಅಂತ ಹೇಳಿ. ಸೊ ಇವ್ರು ಮಾಡಿರುವಂತಹ ಪಾತ್ರಗಳು ಸಾಕಷ್ಟು ಜನಕ್ಕೆ ಇವತ್ತಿಗೂ ನೆನಪಿದೆ. ಓ ಇವರು ಅನು ಅಲ್ವಾ ಅನ್ನುವಂತಹ ಪಾತ್ರಗಳು ಇವತ್ತಿಗೂ ನೆನ್ಪಿಟ್ಕೋತಾರೆ ಜನ. ಅಂದರೆ ಎಷ್ಟು ರಿಮಾರ್ಕೆಬಲ್ ಜರ್ನಿ ಅವ್ರದ್ದು ಅಂತ ಹೇಳ್ಬೋದು. ಸೊ ಬನ್ನಿ ಇವತ್ತು ನಮ್ಮ ಪಾಡ್ಕಾಸ್ಟ್ಗೆ ಸ್ವಾಗತ ಮಾಡೋಣ. ವರ್ಷಿತಾ ಅವರೇ, ನಮ್ಮ ಗ್ಯಾರಂಟಿ ನ್ಯೂಸ್ನ ಪಾಡ್ಕಾಸ್ಟ್ಗೆ ವೆಲ್ಕಮ್ ನಿಮಗೆ. ಥ್ಯಾಂಕ್ ಯು. ಹೇಗಿದ್ದೀರಾ? ಆರಾಮಾಗಿದ್ದೀನಿ. ಥ್ಯಾಂಕ್ಸ್ ಫಾರ್ ದ್ಯಾಟ್. ನೀವು ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ. ಏನಂದರೆ ಇವಾಗ ನಿಮ್ಮ ಫೇಸ್ನ ನೋಡಿದ್ರೆ ಅಥವಾ ಎಲ್ಲಾದರೂ ನಿಮ್ಮನ್ನು ಒಂದು ಸೀನಲ್ಲಿ ಹಿಂಗೆ ನೋಡಿದ್ರೆ ಜನಕ್ಕೆ ಓ ಅನು ಅಲ್ವಾ, ಓ ಉಮಾ ಅಲ್ವಾ ಅಂತ ಪಟ್ಟಂತ ನೆನಪಾಗ್ಬಿಡುತ್ತೆ. ಸೊ ಅಷ್ಟು ರಿಮಾರ್ಕಬಲ್ ಕ್ಯಾರೆಕ್ಟರ್ಸ್ನ ನೀವು ಮಾಡಿದ್ದೀರಾ. ಸೊ ಹೇಗಿದೆ ಈ ಸೀರಿಯಲ್ ಆರ್ಟಿಸ್ಟ್ ಜರ್ನಿ, ಹೇಗಿದೆ? ಸೊ ಬೇಸಿಕಲಿ ನಾನು ಯಾವತ್ತೂ ಸೀರಿಯಲ್ ಆರ್ಟಿಸ್ಟ್ ಆಗಬೇಕು ಅಂತ ಆಗಲಿ ಅಥವಾ ನಾನು ದೊಡ್ಡ ಆ್ಯಕ್ಟ್ರೆಸ್ ಆಗಬೇಕು ಈ ಥರ ಎಲ್ಲ ನಾನು ಅಂದ್ಕೊಂಡೋಳೆ ಅಲ್ಲ. ಬಟ್ ಬೈ ಗಾಡ್ಸ್ ಗ್ರೇಸ್, ಕೃಷ್ಣನ ಆಶೀರ್ವಾದ ಇಂಡಸ್ಟ್ರಿಗೆ ಬಂದೆ. ಫಸ್ಟ್ ಸೀರಿಯಲಲ್ಲೇ ಸೆಕೆಂಡ್ ಲೀಡಾಗಿ ನನಗೆ ಸಿಕ್ತು. ಆ್ಯಂಡ್ ತುಂಬ ಜನ ಇಷ್ಟಪಟ್ಟರು. ಆ್ಯಂಡ್ ಎಷ್ಟರ ಮಟ್ಟಿಗೆ ಜನ ಇಷ್ಟಪಟ್ಟು ಹೇಳಬಾರ್ದು, ಬಟ್ ಪಾಪ ಜಾನಕಿಗಿಂತ ನೀವೇ ಚೆನ್ನಾಗಿದ್ದೀರಾ, ನೀವು ಜಾನಕಿ ರೋಲ್ ಮಾಡಬೇಕಾಗಿತ್ತು, ನಮಗೆ ಜಾನಕಿಗಿಂತ ಅನುನೇ ಇಷ್ಟ ಅಂದರೆ ಆ ಪಾತ್ರ ಅಷ್ಟು ವೇರಿಯೇಷನ್ಸ್ ಇತ್ತು. ಸ್ಟಾರ್ಟಿಂಗಲ್ಲಿ ಬಬ್ಲಿ ಆಗಿ ಮುಗ್ದೆ ಆಗಿ ಇದ್ದವಳು, ಆಮೇಲೆ ಒಬ್ಬ ವುಮನೈಸರ್ನ ಮದುವೆ ಆಗ್ತಾಳೆ, ಮದುವೆ ಆದಮೇಲೆ ಅವಳು ಮೆಂಟಲಿ ಡಿಸ್ಟರ್ಬ್ ಆಗ್ತಾಳೆ, ಅದಾದಮೇಲೆ ತುಂಬ ಲೈಕ್ ಆಸ್ ಐ ಟೋಲ್ಡ್ ಯು ತುಂಬ ಗ್ರಾಫ್ಸ್ ಏರುಪೇರು ಇರೋದ್ರಿಂದ ಜನಕ್ಕೆ ಇವತ್ತಿಗೂ ಜಾನಕಿ ಅನು ಅಂತಂದರೆ ಆ ಡುವೋ ಅವ್ರಿಗೆ ಇವತ್ತಿಗೂ ಫೇವ್ರೇಟ್. ಎಷ್ಟೋ ಜನ ಮೆಸೇಜು ಮಾಡ್ತಾರೆ, ಮ್ಯಾಮ್ ಮನೆ ದೇವರು ಪಾರ್ಟ್ 2 ಮಾಡೋಕ್ಕೆ ಹೇಳಿ ಮ್ಯಾಮ್, ಜಾನಕಿ ಅವಳು ಇವಾಗ ಅರ್ಚನಾ US ಅಲ್ಲಿದ್ದಾಳೆ ಮ್ಯಾಮ್, ಅವ್ರನ್ನ ಬರೋಕ್ಕೆ ಹೇಳಿ ಮ್ಯಾಮ್, ನೀವಿಬ್ರು ಮತ್ತೆ ಮಾಡಿ ಮ್ಯಾಮ್ ಅಂತೆಲ್ಲ. ಅದು US ಹೋಗೋದು. ಸೊ ಈಗ ಪಾರ್ಟ್ 2 ಕೂಡ ಅವ್ರ ರಿಯಲ್ ಲೈಫಲ್ಲಿ ಕೂಡ ರಿಯಲ್ ಲೈಫಲ್ಲಿ ಮದುವೆ ಆಗಿ US ಅಲ್ಲೇ ಹೋಗಿ ಸೆಟಲ್ ಆದ್ಲು. ಸೊ ಶಿ ಈಸ್ ಹ್ಯಾವಿಂಗ್ ಅ ಬ್ಯೂಟಿಫುಲ್ ಫ್ಯಾಮಿಲಿ. ಅವಳಿಗೆ ಬಂದಿದ್ದಾಳೆ. ಸೊ ಐ ವಿಲ್ ಬಿ ಮೀಟಿಂಗ್ ಹರ್ ಇನ್ 2-3 ಡೇಸಲ್ಲೇ ಐ ವಿಲ್ ಬಿ ಮೀಟಿಂಗ್ ಹರ್. ಸೊ ಇವತ್ತಿಗೂ ನಾವಿಬ್ಬರು ಅದೇ ಒಂದು ಬಾಂಡಿಂಗಲ್ಲೇ ಇದ್ದೀವಿ, ನಾನು ಅರ್ಚನಾ. ಆ್ಯಂಡ್ ಮನೆ ದೇವರು ಟೀಮಲ್ಲಿ ಸುಮಾರು ಜನ ವಿ ಆರ್ ಸ್ಟಿಲ್ ಇನ್ ಟಚ್. ನಾನು ಶಿಲ್ಪ ಅಕ್ಕ ಆಗಿರ್ಬೋದು. ಸೊ ವಿ ಆರ್ ಸ್ಟಿಲ್ ಆ್ಯಸ್ ಕ್ಲೋಸ್ ಆ್ಯಸ್ ಬಿಫೋರ್. ಸೊ ಇಟ್ ಈಸ್ ಅ ವೆರಿ ಬ್ಯೂಟಿಫುಲ್ ಜರ್ನಿ. ನಾನು ಸೀರಿಯಲಿಗೆ ಬಂದಿದ್ದು. ಆ್ಯಂಡ್ ಅನು ಪಾತ್ರ ಮಾಡಿದೆ, ಅದಾದಮೇಲೆ ಪಾರು ಸೀರಿಯಲ್ ಮಾಡಿದೆ. ಈ ನನ್ನ ಫಸ್ಟ್ ಸೀರಿಯಲ್ ಮಾಡ್ತಾನೆ ಒಂದೆರಡು ಶಾರ್ಟ್ ಮೂವೀಸ್ ಮಾಡಿದೆ, ಅದಕ್ಕೆ ಅವಾರ್ಡ್ಸು ಬಂತು ನನಗೆ. ಕೇಳ್ಪಟ್ಟೆ ಸೈಮಾ ಲೀಡ್ ಆಕ್ಟ್ರೆಸ್ ಅವಾರ್ಡ್ ಬಂದಿದೆ. ಸೊ ಸೈಮಾ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಬಂತು. ಅದಾದಮೇಲೆ ಸಿನಿ ಕನಸು ಅವಾರ್ಡ್ ಬಂತು. ಸೊ ಇದು ಯಾವುದು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆ್ಯಂಡ್ ಅವಾರ್ಡ್ ನಾಮಿನೇಟ್ ಆದಾಗಲೂ ಅಷ್ಟೇ, ಐ ಸ್ಟಿಲ್ ರಿಮೆಂಬರ್ ಸೈಮಾದಲ್ಲಿ ಮನ್ವಿತಾ ಹರೀಶ್ ಅವರು ಶಿ ಈಸ್ ಅನೌನ್ಸಿಂಗ್, ಸೊ ದ ಬೆಸ್ಟ್ ಲೀಡ್ ಆ್ಯಕ್ಟ್ರೆಸ್ ಗೋಸ್ ಟು ಅಂತ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ನನಗಂತೂ ಬರಲ್ಲ, ಯಾರಿಗೋ ಒಬ್ರಿಗೆ ಬರುತ್ತೆ, ನೋಡೋಣ ಯಾರಿಗೆ ಬರುತ್ತೆ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಶಿ ಟೋಲ್ಡ್ ಮೈ ನೇಮ್. ನಾನು ಹಿಂಗೆ ನೋಡ್ತಾ ಇದ್ದೀನಿ, ನಮ್ಮ ಡೈರೆಕ್ಟ್ರ್ ಮೇಡಮ್ ಹೋಗಿ ಮೇಡಮ್ ಓಡಿ ಮೇಡಮ್ ಅಂತ. ನಾನು ಗಾಬರಿಗೆ ಓಡ್ಕೊಂಡು ಹೋಗಿದ್ದೀನಿ ಸ್ಟೇಜ್ಗೆ. ನಾನು ಯಾಕೆ ಓಡೋದೆ ಅಂತಲೂ ಗೊತ್ತಿಲ್ಲ. ಅಲ್ಲಿ ಹೋಗಿ ಲಿಟ್ರಲಿ ಹಿಂಗೆ ಶಿವರ್ ಆಗ್ತಾ ಇದ್ದೀನಿ. ಶಿ ವಾಸ್ ಲೈಕ್, ಐ ಯು ಫೈನ್, ಯು ವಾಂಟ್ ಸಮ್ ವಾಟರ್, ಯು ವಾಂಟ್ ಟು ಟೇಕ್ ರೆಸ್ಟ್? ನೋ ಐ ಆಮ್ ಫೈನ್ ಮ್ಯಾಮ್, ಐ ಡಿಂಟ್ ಎಕ್ಸ್ಪೆಕ್ಟ್ ಅಂತ ನಾನು. ಆ್ಯಂಡ್ ಅವ್ರು ಮೈಕ್ ಕೊಟ್ಟರು ಮಾತಾಡಿ ಅಂತ. ನಮ್ಮ ಡೈರೆಕ್ಟ್ರಿಗೆ ಗೊತ್ತಿತ್ತು ನನಗೆ ಅವಾರ್ಡ್ ಬಂದಿದೆ ಅಂತ, ಅವ್ರಿಗೆ ಗೊತ್ತಿತ್ತು. ಅವ್ರು ನನ್ನ ಹತ್ರ ಹೇಳಿಲ್ಲ. ನಾನು ಇಲ್ಲ ಸರ್ ನಾನು ಬರಲ್ಲ, ಶೂಟಿಂಗ್ ಇದೆ ಅಂದರೆ, ಇಲ್ಲ ನೀವು ಬರಲೇಬೇಕು, ಹೈದ್ರಾಬಾದಿಗೆ ಬರಲೇಬೇಕು, ನೀವೇ ನಮ್ಮ ಹೀರೋಯಿನು, ಏನು ಹಿಂಗೆ ಅಂದ್ಬಿಟ್ರಿ ಅಂದ್ಬಿಟ್ಟು ಫೋರ್ಸ್ಫುಲಿ ಕರ್ಕೊಂಡೋದ್ರು. ನನಗೇನು ಅವಾರ್ಡ್ ಏನು ಬರಲ್ಲ, ಬಂದಿದ್ರೆ ಹೇಳಿರೋರು, ನನಗೇನು ಅವಾರ್ಡ್ ಬಂದಿಲ್ಲ ಅಂದ್ಕೊಂಡು ನಾರ್ಮಲ್ ಒಂದು ಡ್ರೆಸ್ ಹಾಕ್ಕೊಂಡು ನನಗೆ ನಾನೇ ಒಂದು ಹೇರ್ ಸ್ಟೈಲು ಮೇಕಪ್ ಸಿಂಪಲಾಗಿ ಮಾಡ್ಕೊಂಡು ನಾನು ಚೆನ್ನಾಗಿ ಜಗಳ ಹೇಳ್ಬೇಕು ತಾನೆ, ನಾನು ಚೆನ್ನಾಗಿ ರೆಡಿ ಆಗ್ತಿದ್ದೆ, ಒಂದು ಸ್ಪೀಚ್ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಅಲ್ಲಿ ಹೋಗ್ಬಿಟ್ಟು ಏನೂ ಮಾತಾಡಿಲ್ಲ. ಥ್ಯಾಂಕ್ ಯು ಎವ್ರಿ ಒನ್, ಥ್ಯಾಂಕ್ಸ್ ಟು ಪವನ್ ಸರ್, ಥ್ಯಾಂಕ್ಸ್ ಟು ಮೈ ಟೀಮ್, ಥ್ಯಾಂಕ್ ಯು ಸೋ ಮಚ್, ನಂಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ, ಥ್ಯಾಂಕ್ಸ್ ಟು ಎವ್ರಿ ಒನ್, ಥ್ಯಾಂಕ್ಸ್ ಟು ಹರೀಶ್, ಬರೀ ಥ್ಯಾಂಕ್ಸ್ ಅಂದ್ಬಿಟ್ಟು ಆಮೇಲೆ ಏನು ಹೇಳಬೇಕು ಹೋಗುತ್ತೆ ಎಲ್ಲ ಚಪ್ಪಾಳೆ ಹೊಡೆದ್ರು. ಕೆಳಗೆ ಬಂದ್ಬಿಟ್ಟು ಫುಲ್ ಶಿವರ್ ಆಗ್ತಾನೇ ಇದ್ದೀನಿ ಒಂದು 10 minutes. ದೆನ್ ಐ ರಿಯಲೈಸ್ಡ್, ಓಕೆ ನನಗೆ ಅವಾರ್ಡ್ ಬಂದಿದೆ, ಐ ಹ್ಯಾವ್ ಟು ಸೆಲೆಬ್ರೇಟ್ ದಿಸ್ ಅಂದ್ಬಿಟ್ಟು ಆಮೇಲೆ ಮನೆಯವ್ರಿಗೆಲ್ಲ ಫೋನ್ ಮಾಡಿ ಹೇಳಿ
ಸೊ ದ್ಯಾಟ್ ವಾಸ್ ಒನ್ ಯಾವ ಬ್ಯೂಟಿಫುಲ್ ಶಾರ್ಟ್ ಫಿಲ್ಮ್ ಅದು? ನಂದು ಚೆಕ್ ಅಂತ ಒಂದು ಶಾರ್ಟ್ ಫಿಲಮ್ ಮಾಡಿದ್ವಿ. ಸೊ ಅದು ಇಟ್ ವಾಸ್ ರಿಲೇಟೆಡ್ ಟು ಪಾಲಿಟಿಕ್ಸ್ ಆ್ಯಂಡ್ ಸ್ಟಫ್. ಸೊ ಆ್ಯಕ್ಚುಲಿ ನನಗೆ ಸರ್ ಕತೆ ಹೇಳಿದಾಗ ಫುಲ್ ಕನ್ಫ್ಯೂಸಿಂಗ್ ಆಗಿತ್ತು, ನಂಗೆ ಏನೂ ಅರ್ಥನೇ ಆಗಲಿಲ್ಲ. ಪವನ್ ಸರು ನೀವು ಫಸ್ಟು ನಾನು ಅದಕ್ಕೂ ಅಷ್ಟೇ ಮಾಡಲ್ಲ ಅಂತ ಕೂತಿದ್ದೆ. ಇಲ್ಲ ಸರ್ ನಾನು ಶಾರ್ಟ್ ಫಿಲಮ್ ಎಲ್ಲ ಮಾಡಿದ್ರೆ ನಾನು ಸಿನಿಮಾವನ್ನೇ ಮಾಡೋದು. ಸಿನಿಮಾ ಕೂಡ ಆಯ್ತು ಒಂದು. ಹೌದು, ಒಂದು ಸಿನಿಮಾ ಹಗಲು ಕನಸು ಅಂತ ಅದನ್ನು ಮಾಡಿದೆ. ಬಟ್ ದಟ್ ವಾಸ್ ಓಕೇಶ್, ಏನಂತ ಹಿಟ್ ಆಗಿಲ್ಲ. ಬಟ್ ನನಗೊಂದು ಎಕ್ಸ್ಪೀರಿಯನ್ಸ್ ಬೇಕಿತ್ತು ಸಿಲ್ವರ್ ಸ್ಕ್ರೀನಲ್ಲಿ ನಾನು ಹೆಂಗೆ ಕಾಣಿಸ್ತೀನಿ. ಆ್ಯಂಡ್ ಗುಡ್ ಥಿಂಗ್ ಈಸ್ ನಾನು ರಿಗ್ರೆಟ್ ಮಾಡಲ್ಲ ಆ ಸಿನಿಮಾ ಮಾಡಿದ್ದು, ಬಿಕಾಸ್ ನಮ್ಮ ಅಪ್ಪಗೆ ಒಂದು ಆಸೆ ಇತ್ತು ನನ್ನ ಸಿಲ್ವರ್ ಸ್ಕ್ರೀನಲ್ಲಿ ನೋಡಬೇಕು ಅಂತ. ಅವ್ರು ಇದ್ದಂಗೆ ಅವರು ಆ ಸಿನಿಮಾನ ನೋಡ್ಬಿಟ್ಟು ಅವ್ರು ಹೋದರು. ಸೊ ಅವ್ರಿಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಐ ಹ್ಯಾವ್ ನೋ ರಿಗ್ರೆಟ್ಸ್ ಆ ಮೂವಿ ಮಾಡಿದ್ದು. ಓಡಲಿಲ್ಲ, ಹೈಪ್ ಸಿಗಲಿಲ್ಲ ಅಂತ ನನಗೆ ಆ್ಯಕ್ಚುಲಿ ರೆಕಗ್ನಿಷನೇ ಸಿಗಲಿಲ್ಲ ಆ ಸಿನಿಮಾಯಿಂದ. ಬಟ್ ಐ ಹ್ಯಾವ್ ನೋ ರಿಗ್ರೆಟ್ಸ್ ಫಾರ್ ದ್ಯಾಟ್. ಆ್ಯಸ್ ಎನ್ ಆ್ಯಕ್ಟ್ರೆಸ್ ಅಂತ ಬಂದಾಗ ಏರುಪೇರುಗಳು ಜಾಸ್ತಿ ಇರುತ್ತೆ. ಅದರಲ್ಲೂ ನಾವು ಈ ಸೀರಿಯಲಲ್ಲಿ ತುಂಬ ಇರ್ತಾರೆ, ಸಡನ್ನಾಗಿ ಮಾಯ ಆಗೋಗ್ತಾರೆ. ಎಲ್ಲಿ ವರ್ಷಿತಾ ಅವರು ಮತ್ತೆ ಕಮ್ ಬ್ಯಾಕ್ ಮಾಡ್ತೀರಾ, ಮತ್ತೆ ಸಡನ್ನಾಗಿ ಮಾಯ ಆಗ್ತಾರೆ. ಯಾಕೆ ಆ ಥರ ಬ್ರೇಕ್ಸ್ ಯಾಕೆ ಅಂತ? ಬ್ರೇಕ್ಸ್ ಅಂತ ಅಂದರೆ ನಾನು ಬೇಕು ಅಂತ ಬ್ರೇಕ್ ತೊಗೊಂಡಿದ್ದಲ್ಲ. ದ ಥಿಂಗ್ ಈಸ್ ನಂದು ಮನೆ ದೇವರು ಆಗ್ತಿದ್ದ ಹಾಗೆ ಮದುವೆ ಸೆಟ್ ಆಯಿತು. ಲೈಕ್ ನಮ್ಮ ಮನೆಯವರು ಇಲ್ಲಿ ಕೂತಿದ್ರು, ಯುವರ್ 24 ಯುವರ್ 23 ಮದುವೆ ಆಗಬೇಕು, ಇನ್ನು ಗಂಡು ಸಿಗಲ್ಲ, ಇಂಡಸ್ಟ್ರಿ ಹುಡುಗಿರು ಅಂದರೆ. ಆ್ಯಂಡ್ ನನಗೆ ಬರ್ತಾ ಇದ್ದಿದ್ದು ಪ್ರಪೋಸಲ್ಸ್ ಎಲ್ಲನೂ ಹಾಗೆ ಇರ್ತಾಯಿತ್ತು. ಲೈಕ್ ಇಂಡಸ್ಟ್ರಿ ಬಿಡಬೇಕು, ಹುಡುಗಿ ಏನಕ್ಕೆ ಕೆಲಸ ಮಾಡಬೇಕು, ಮನೇಲಿದ್ರೆ ಸಾಕು, ಇಲ್ಲ ಅದನ್ನು ಕಂಪ್ನಿಯಲ್ಲಿ ಕೆಲಸ ಮಾಡಲಿ, ಈ ಥರ ನಮ್ಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತೆಲ್ಲ. ನನಗಿದ್ದಿದ್ದು ಒಂದೇ ಡಿಮ್ಯಾಂಡು, ನಿನ್ಗೆ ಆಸ್ತಿ ಪಾಸ್ತಿ ಏನಿದೆ ನಾನು ಏನೂ ನೋಡ್ತಾ ಇರಲಿಲ್ಲ ಹುಡುಗನ. ನನಗಿಂತ ಒಂಚೂರು ಹೈಟ್ ಇರಬೇಕು, ನನಗಿಂತ ಒಂದು 2-3 ಇಯರ್ಸ್ ಡಿಫ್ರೆನ್ಸ್ ಇರಬೇಕು, ನನ್ನನ್ನು ಇಂಡಸ್ಟ್ರಿ ಬಿಡಬೇಕು. ನಾನು ಅಷ್ಟೇ ನಾನು ಕೇಳ್ತಾ ಇದ್ದಿದ್ದು. ಕಾರ್ ಬೇಕು, ಅದು ಬೇಕು, ಬಂಗ್ಲೋ ಬೇಕು, ನಾನು ಇನ್ನೇನು ಡಿಮ್ಯಾಂಡ್ಸ್ ಇಟ್ಟಿರಲಿಲ್ಲ. ಸೊ ಔಟ್ ಆಫ್ ಆಲ್ ದೋಸ್ ಗೈಸ್ ನನ್ನ ಹಸ್ಬೆಂಡ್ ಭರತ್ ವಾಸ್ ಲೈಕ್, ನಾನು ಅವ್ರನ್ನ ಮೀಟ್ ಮಾಡಕ್ಕೆ ಹೋದಾಗ ನಾನು ಅವ್ರನ್ನ ಹಾಯ್ ಅಂತ ಕಂಪ್ಲೀಟ್ ಅರೇಂಜ್ ಮಾಡಿ. ಅಯ್ಯೋ ಕಂಪ್ಲೀಟ್ ನನಗೆ ಭಾರತ್ ಬಲಜಿಗ ಮ್ಯಾಟ್ರಿಮೋನಿಯಲ್ಲಿ ಸಿಕ್ಕವರು ನನ್ನ ಹಸ್ಬೆಂಡ್. ಮ್ಯಾಟ್ರಿಮೋನಿ ಲವ್ ಸ್ಟೋರಿ. ಲವ್ ಸ್ಟೋರಿ ಅಂತಲೂ ಹೇಳಕ್ಕೆ ಒಂಥರ ಲವ್ ಸ್ಟೋರಿ ಇದು. ಬಿಕಾಸ್ ನಮ್ಮ ಡ್ಯಾಡಿ ಐ ಸ್ಟಿಲ್ ರಿಮೆಂಬರ್ ಬೈತಾ ಕೂತಿದ್ರು. ನಾನು 4,000 ಪೇ ಮಾಡಿದ್ದೀನಿ, ಒಂದ್ಸತಿ ಹಾಳು ಮಾಡಿದೆ, ಸೆಕೆಂಡ್ ಟೈಮ್ ಪೇ ಮಾಡಿದ್ದೀನಿ, ಅದು 3 ಮಂತ್ಸ್ಗೇನೋ ಪೇ ಮಾಡೋದು. ಸುಮ್ಮನೆ ನೀರಲ್ಲಿ ಹೋಮ ಮಾಡ್ತಾ ಇದೆಯಾ, ನೀನೇನೋ ನೋಡ್ತಾ ಇಲ್ಲ, ಅಯ್ಯೋ ನಮ್ಮಪ್ಪ ಬೈತಾ ಇದಾರಲ್ಲ ಅಂತ ಕಂಪ್ಯೂಟರಲ್ಲಿ ನೆಕ್ಸ್ಟ್ ಓದುತ್ತಾ ಇದ್ದೆ. ಇವ್ರ ಪ್ರೊಫೈಲ್ ಬಂತು, ನೋಡಿದೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಡೀಸೆಂಟ್ ಅಮೌಂಟ್ ಸ್ಯಾಲ್ರಿ ಇದೆ ಎಲ್ಲ ಓಕೆ, ನೋಡೋಕ್ಕೂ ಓಕೆ, ಚೆನ್ನಾಗಿದ್ದಾರೆ, ಸುಮಾರಾಗಿದೆ, ನನ್ನಷ್ಟೇನು ಚೆನ್ನಾಗಿಲ್ಲ ಬಟ್ ಓಕೆ ಸುಮಾರಾಗಿದ್ದಾರೆ. ಹೈಟು 5'10", ಓಕೆ, ನನಗೆ ನಾನೇನು 6 ಫೀಟೇ ಬೇಕು, ನನಗಿಂತ ಹೈಟ್ ಇದ್ರೆ ಸಾಕು ಅಂದ್ಬಿಟ್ಟು ನಾನೇ ಅವ್ರಿಗೆ ಇಂಟ್ರೆಸ್ಟೆಡ್ ಅಂತ ಕಳಿಸ್ದೆ. ಆ್ಯಂಡ್ ನಾವು ಐ ಆಮ್ ಸಿಟ್ಟಿಂಗ್ ಹಿಯರ್ ಮ್ಯಾರಿಡ್. ಅವತ್ತು ಒಂದು ದಿವಸ ಇಂಟ್ರೆಸ್ಟೆಡ್ ಅಂತ ಕಳಿಸಿದ್ದಕ್ಕೆ ನಾವು ಐ ಆಮ್ ಹ್ಯಾಪಿಲಿ ಮ್ಯಾರಿಡ್ ಟು ಹಿಮ್. ಫಸ್ಟ್ ಮೀಟ್ ಎಲ್ಲ ಹೇಗಿತ್ತು? ಫಸ್ಟ್ ಮೀಟು ನಾನು ಅವರು ಲಂಡನ್ ಕರಿ ಹೌಸಲ್ಲಿ ಮೀಟ್ ಆಗಿದ್ದು. ನನ್ನ ಫ್ರೆಂಡ್ ನಯನ ಅಂತ, ಶಿ ಇಸ್ ಅನ್ ಆರ್ಟಿಸ್ಟ್. ಅವಳು ಯಾವಾಗಲೂ ಹೇಳ್ತಾ ಇದ್ಲು, ಶುಡ್ ಟ್ರೈ ಲಂಡನ್ ಕರಿ ಹೌಸ್, ಚೆನ್ನಾಗಿದೆ, ಇಲ್ಲೇ ಮಲ್ಲೇಶ್ವರಮಲ್ಲಿರೋದು, ಹ್ಯಾವ್ ಟು ಟ್ರೈ. ನನಗೆ ಸಿಕ್ಕಿದೆ ಚಾನ್ಸ್, ಅವ್ರನ್ನ ಮೀಟ್ ಮಾಡಬೇಕಿತ್ತು, ನನಗೆ ರೆಸ್ಟೋರೆಂಟ್ಗೆ ಹೋಗಬೇಕಿತ್ತು, ಎರಡೂ ಒಟ್ಟಿಗೆ ಆಗುತ್ತೆ ಅಂದ್ಬಿಟ್ಟು ಅವ್ರು ಕೇಳಿದ್ರು ಎಲ್ಲಿ ಮೀಟ್ ಮಾಡೋಣ. ನನ್ನ ಸ್ಟೈಲಾಗಿ ಲಂಡನ್ ಕರಿ ಹೌಸ್ ಅಂತ. ಏನಕ್ಕೆ, ನನಗೆ ಲಂಡನ್ ಇಸ್ ಮೈ ನನ್ನ ಫೇವ್ರೆಟ್ ಡೆಸ್ಟಿನೇಷನು. ಐ ಆಲ್ವೇಸ್ ವಾಂಟೆಡ್ ಟು ವಿಸಿಟ್ ಲಂಡನ್. ಸೊ ಇವಾಗ ಸದ್ಯಕ್ಕೆ ಲಂಡನ್ ಕರಿ ಹೌಸ್ಗೆ ಹೋಗೋಣ, ಅಲ್ಲಿ ಆಂಬಿಯನ್ಸ್ ಎಲ್ಲ ಲಂಡನ್ ಥರ ಇದೆಯಂತೆ. ಆ್ಯಂಡ್ ನನ್ನ ಫ್ರೆಂಡು ಕೂಡ ಸಜೆಸ್ಟ್ ಮಾಡಿದ್ಲು. ಸರಿ ಅಂದ್ಬಿಟ್ಟು ಅಲ್ಲಿ ಮೀಟ್ ಮಾಡಿದ್ವಿ. ಐ ರಿಮೆಂಬರ್ ನಾನು ಹೋಗಿ ಕಾರ್ ಇಳಿದೆ, ನಾನು ಆಲ್ರೆಡಿ ಪೇ ಮಾಡಿಬಿಟ್ಟಿದ್ದೀನಿ. ನಾನು ಪೇ ನಾನು ಪೇ ಮಾಡಿದ್ದೀನಿ, ಥ್ಯಾಂಕ್ಸ್. ಅಯ್ಯೋ ನೀವು ಯಾಕೆ ಪೇ ಮಾಡೋಕ್ಕೆ ಹೋದ್ರಿ? ಆಮೇಲೆ ಹಿಂಗೇನು ನೋಡ್ತೀವಿ, ಆಫ್ಟರ್ ಯು ಅಂತ ಹಿಂಗೆ ಬಿಟ್ಟು ನನಗೆ ಇದೆಲ್ಲ ನೆನೆಸ್ಕೊಂಡ್ರೆ ಇವಾಗ ಜಗಳ ಆಡ್ಬೇಕು ಅನ್ಸುತ್ತೆ. ಇವಾಗ ಏನು ಆಫ್ಟರ್ ಯು ಅಂತ ಮುಂದೆ ಬಿಟ್ಟರು. ಹೋದೆ, ನಾನು ನಿಮಗೋಸ್ಕರ ಆಲ್ರೆಡಿ ಟೇಬಲ್ ಬುಕ್ ಮಾಡಿ ಇಟ್ಕೊಂಡು ಕಾಯ್ತಾ ಇದ್ದೀನಿ. ಹೋದೆ, ಕೂತ್ಕೊಂಡೆ. ಅವರು ಫುಲ್ ಲಗೇಜ್ ಸಮೇತ ಬಂದಿದ್ದಾರೆ ಊರಿಗೆ ಹೋಗಕ್ಕೆ. ಅವ್ರು ಗುಲ್ಬರ್ಗ, ಈಸ್ ಬೇಸಿಕಲಿ ಫ್ರಮ್ ಗುಲ್ಬರ್ಗ. ಸೊ ಊರಿಗೆ ಹೋಗ್ತಾ ಇದ್ರು ರಜಾ ತಗೊಂಡು. ವೀಕೆಂಡ್ ಮೀಟ್ ಮಾಡಿದ್ವಿ, ವಿತ್ ಲಗೇಜ್ ಎಲ್ಲ ಬಂದಿದ್ರು. ಯಾವುದೋ ಒಂದು ಶರ್ಟು, ಯಾವುದೋ ಪ್ಯಾಂಟ್, ಬಿಕಾಸ್ ಟ್ರಾವೆಲ್ ಮಾಡ್ತಾ ಇದ್ದಾರೆ ಪಾಪ, ಯಾವುದೋ ಒಂದು ಶರ್ಟು ಪ್ಯಾಂಟು ಹಾಕೊಂಡು ಬಂದಿದ್ರು. ನಾನು ನೋಡಿದೆ, ಹಿ ವಾಸಂಟ್ ಇಂಪ್ರೆಸಿವ್, ಬಟ್ ಓಕೆ ಮಾತಾಡಿ ನೋಡೋಣ ಫಸ್ಟು. ಕೂತ್ಕೊಂಡೆ, ಚೆನ್ನಾಗಿದ್ದೀರಾ, ಹಾಯ್ ಹಲೋ ಎಲ್ಲ ಮಾತಾಡಿದ್ವಿ. ನಾನು ಮತ್ತೆ ಅಂದೆ ಅಷ್ಟೇ, ನೀವು ನನ್ನನ್ನು ಕೇಳ್ಬೋದು, ನಾನು ನಿಮ್ಮನ್ನು ಹೆಂಗೆ ನೋಡ್ಕೊಳ್ತೀನಿ, ಫ್ಯೂಚರ್ ಹೆಂಗೆ ನೋಡ್ಕೊಳ್ತೀನಿ, ಬ್ಲಾ 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 ಬ್ಲಾ. ಅವರೇ ಇಷ್ಟು ಉದ್ದ ಮಾತಾಡ್ಬಿಟ್ರು.
ನಿಮ್ದೇನಾದ್ರೂ ಇದ್ರೆ ಕೇಳಿ ಕ್ವಶನ್. ಏನು ಕೇಳಿ ಎಲ್ಲ ನೀವೇ ಹೇಳ್ಬಿಟ್ರೆ ನನಗೇನು ಕೇಳೋಕ್ಕೆ ಇಲ್ಲ. ಬಟ್ ನನಗೆ 2 ಮುಖ್ಯವಾಗಿರುವಂಥ ಕಂಡೀಷನ್ಸ್ ಇದೆ, ಅದಕ್ಕೆ ನೀವು ಒಪ್ಕೊಂಡ್ರೆ ವಿ ಕ್ಯಾನ್ ಪ್ರೊಸೀಡ್. ಹೇಳಿ. ಒಂದು, ನಾನು ಆರ್ಟಿಸ್ಟು, ನಾನು ಇಂಡಸ್ಟ್ರಿ ಬಿಡೋಲ್ಲ. ದಿಸ್ ಇಸ್ ಮೈ ಪ್ಯಾಷನ್, ದಿಸ್ ಇಸ್ ಮೈ ಫೇವ್ರೆಟ್ ಜಾಬ್. ನನಗೆ ನಾನು ಇದಕ್ಕೆ ಮುಂಚೆನೂ 2-3 ಕಡೆ ಕೆಲಸ ಮಾಡಿ ಟೀಚರಾಗಿ ವರ್ಕ್ ಮಾಡಿದ್ದೆ, ಕಾಲ್ ಸೆಂಟರಲ್ಲಿ ವರ್ಕ್ ಮಾಡಿದೆ. ನನಗೆ ಅದು ಯಾವುದೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ. ಐ ಆಮ್ ವೆರಿ ಹ್ಯಾಪಿ ಹಿಯರ್ ಆ್ಯಂಡ್ ನನಗೆ ರೆಕಗ್ನಿಷನು ಚೆನ್ನಾಗಿದೆ. ಐ ವಾಂಟ್ ಟು ಕಂಟಿನ್ಯೂ. ನನ್ನ ಕೆಲಸ ಥರನೇ ನಿಮ್ಮದು ಕೆಲಸ, ಸೊ ಪ್ಲೀಸ್ ಕಂಟಿನ್ಯೂ ಮಾಡಿ ಅಂತೆಲ್ಲ ಹೇಳಿದ್ರು. ದ ಸೆಕೆಂಡ್ ಒನ್ ಇಸ್, ನನಗೆ ಅದು ಲೈಫ್ ಟೈಮ್ ಗೋಲ್ ದಟ್ ನಾನು ಒಂದು ಮಗು ಮಾಡ್ಕೊಳ್ಬೇಕು, ಒಂದು ಹೆಣ್ಮಗುನ ಅಡಾಪ್ಟ್ ಮಾಡ್ಕೊಳ್ಬೇಕು ಅನ್ನೋದು ಇಟ್ಸ್ ಮೈ ಬಿಗ್ಗೆಸ್ಟ್ ವಿಷನ್, ಇಟ್ಸ್ ಮೈ ಬಿಗ್ಗೆಸ್ಟ್ ಥಿಂಗ್. ಸೊ ಅದಕ್ಕೆ ನಿಮ್ಗೆ ಒಪ್ಪಿಗೆ ಇದೆಯಾ? ಶೋರ್, ಅದರಲ್ಲಿ ಏನಿದೆ, ಇಟ್ ಇಸ್ ಅ ಗುಡ್ ಥಿಂಗ್ ಓನ್ಲಿನೋ ಅಂತೆಲ್ಲ ಹೇಳಿದ್ರು. ಆಮೇಲೆ ಮಾತಾಡಿದ್ವಿ, ಮನೆಗೆ ಬಂದು ನೋಡಿದ್ರು, ಎಲ್ಲ ಓಕೆ ಆಯಿತು, ಎಂಗೇಜ್ಮೆಂಟ್ ಆಯಿತು. ಹಿ ವಾಸ್ ವೆರಿ ಕ್ಲಿಯರ್ ಫ್ರಮ್ ಹಿಸ್ ಎಂಡ್. ಅಂದರೆ ನಾನು ಏನು ಮಾಡಬೇಕು, ಯಾವ ಇಯರಲ್ಲಿ ಏನು ಮಾಡಬೇಕು ಅನ್ನೋದು ತುಂಬ ನೀಟಾಗಿ ಪಿಕ್ಚರ್ ಮಾಡಿಕೊಂಡು, ಆ್ಯಂಡ್ ಹಿ ವಾಸ್ ಸೋ ರೆಸ್ಪಾನ್ಸಿಬಲ್. ನನ್ನ ಫ್ಯೂಚರಲ್ಲಿ ನಿಮ್ಮನ್ನು ಹಿಂಗೆ ನೋಡ್ಕೋಬೇಕಂತ ಆಸೆ ಇದೆ, ಐ ವಾಂಟ್ ಟು ಟ್ರಾವೆಲ್ ವಿತ್ ಯು, ದಾಟ್ ದಿಸ್ ಬ್ಲಾ ಏನೇನೋ ಒಂದಷ್ಟು ಹೇಳಿದ್ರು. ಐ ವಾಸ್ ಲೈಕ್ ಓಕೆ, ಇಂಪ್ರೆಸ್ಡ್. ಸರಿ, ಎಂಗೇಜ್ಮೆಂಟ್ ಆದಮೇಲೆ ಕೇಳಿದೆ, ಏನು ನಿಮಗೆ ತುಂಬ ಇಂಪ್ರೆಸ್ ಆದಂತಹ ಪಾಯಿಂಟ್ ಯಾವುದು? ನನ್ನನ್ನು ಮದುವೆ ಆಗಲೇಬೇಕು. ಸೊ ಇಲ್ಲಿಗೆ ನೀವೊಂದು ಮಾತು ಹೇಳಿದ್ರಿ ಗೊತ್ತಾ, ಒಂದು ಅಡಾಪ್ಷನ್ ಮಾಡ್ಕೊಳ್ಬೇಕು, ಒಂದು ಹೆಣ್ಮಗುನ ಅಡಾಪ್ಟ್ ಮಾಡಿಕೊಂಡು ಅವಳಿಗೊಂದು ಲೈಫ್ ಕೊಡಬೇಕು ಅಂತ. ದ್ಯಾಟ್ ವಾಸ್ ದ ಇಂಪ್ರೆಷನ್ ಪಾಯಿಂಟ್. ಐ ಡಿಸೈಡ್ ಲೈಕ್ ನಾನು ಇವಳನ್ನೇ ಮದುವೆ ಆಗಬೇಕು. ಸೊ ಇಟ್ ಆಲ್ ಹ್ಯಾಪೆಂಡ್ ಆ್ಯಂಡ್ ಮದುವೆ ಆಯಿತು. ಮದುವೆ ಆದಮೇಲೆ ಆಟೋಮೆಟಿಕ್ಕಾಗಿ ನನಗೆ PCOD ಪ್ರಾಬ್ಲಮ್ ಮುಂಚಿನಿಂದನೂ ಇದೆ. ಸೊ ಮದುವೆ ಆದಮೇಲೆ ಸ್ವಲ್ಪ ದಪ್ಪ ಆಗಿಬಿಟ್ಟೆ. ಸೊ ದಿಸ್ ವಾಸ್ ಲೈಕ್ ಒನ್ ನೆಗೆಟಿವ್ ಥಿಂಗ್. ನನಗೆ ಇಂಡಸ್ಟ್ರಿನಲ್ಲಿ ಎಲ್ಲರೂ ಇಲ್ಲ ದಪ್ಪ ಆಗಿಬಿಟ್ಟಿದ್ದೀರಾ. ಆಕ್ಚುಲಿ ಬಾಡಿ ಶೇಮಿಂಗ್ ಅನ್ನೋದು ತುಂಬಾ ತುಂಬಾ ನಡೆಯುತ್ತೆ. ಸೊ ಅವ್ರ ಪ್ರಕಾರ ಏನಂತ ಅಂದರೆ, ನಾವು ಆರ್ಟಿಸ್ಟ್ ಆಗಿ, ಆ್ಯಂಡ್ ನಾನು ಅದನ್ನು ತಪ್ಪು ಅಂತಲೂ ಹೇಳಲ್ಲ, ಬಿಕಾಸ್ ಕೆಲವೊಂದು ಕ್ಯಾರೆಕ್ಟರ್ಗೆ ಅವ್ರಿಗೆ ಅದೇ ಥರನೇ ಬೇಕಾಗಿತ್ತು. ಸಣ್ಣಗಿರೋರೇ ಬೇಕು ಅಥವಾ ಸ್ವಲ್ಪ ಗುಂಡುಗಿರೋರೇ ಬೇಕು. ಕೆಲವು ಕ್ಯಾರೆಕ್ಟರ್ಸ್ ಇವತ್ತು ನಾವು ನೋಡ್ಬೋದು, ಈ ಅಣ್ಣಯ್ಯ ಸೀರಿಯಲಲ್ಲಿ ಗುಂಡ್ಗುಂಡಕ್ಕಿರೋರು ಇದ್ದಾರೆ, ಅವ್ರಿಗೂ ಒಂದು ವ್ಯಾಲ್ಯೂ ಇದೆ. ಸೊ ಕೆಲವೊಂದು ಪಾತ್ರಗಳಿಗೆ ಅವ್ರಿಗೆ ಸಣ್ಣ ದಪ್ಪ ಈ ಥರನೇ ಬೇಕು ಅಂತ ಕೇಳ್ತಾರೆ. ಬಟ್ ದಟ್ ವಾಸ್ ನಾಟ್ ಇನ್ ಮೈ ಹ್ಯಾಂಡ್. ಅಂದರೆ ನಾನು ಅವಾಗ ತಾನೇ ಹೊಸದಾಗಿ ಮದುವೆ ಆಗಿದ್ದೆ, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಏನೋ ಅನ್ನೋದು ನನಗೇನು ಗೊತ್ತೇ ಇರಲಿಲ್ಲ. ದಟ್ ವಾಸ್ ಅನ್ ಅರೇಂಜ್ಡ್ ಮ್ಯಾರೇಜ್. ಆ್ಯಂಡ್ ನಾನು ನನ್ನ ಗಂಡ ಇನ್ನೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಸ್ಟೇಜಲ್ಲೇ ಇದ್ವಿ. ಅಲ್ಲೊಂಚೂರು ಏರುಪೇರು ನಡೀತಾ ಇತ್ತು. ಆ್ಯಂಡ್ ಅದ್ರ ಜೊತೆಗೆ ನನಗೆ ಕೆಲಸ ಬೇರೆ ಇಲ್ಲ. ನನಗೆ ಏನು ಬೇಕಾದರೂ ಇರ್ತೀನಿ, ಬಟ್ ಕೆಲಸ ಇಲ್ಲ ಅಂದರೆ ನಾನು ಮನೇಲಿರೋಕ್ಕಂತೂ ಆಗಲ್ಲ. ಇವಾಗಲೂ ಹೇಳ್ತಾ ಇರ್ತಾರೆ ನನ್ನ ಗಂಡ, ಯಾಕೆ ನಾನು ಏನಾದರೂ ಒಂದು ಸ್ವಲ್ಪ ಇರಿಟೇಟ್ ಆಗಿದ್ರೆ ಜಗಳ ಮಾಡ್ತಾರೆ, ಸುಮ್ಮನೆ ಕೋಳಿ ಜಗಳ ಮಾಡ್ತೀನಿ, ಯಾಕೆ ಶೂಟಿಂಗ್ ಇಲ್ವಾ, ಯಾವಾಗಿಂದ ಶೂಟಿಂಗು, ಫೋನ್ ಮಾಡೋರಿಗೆ ಕರೆಯಕ್ಕೆ ಕೇಳು, ನೀನು ಮನೇಲಂತೂ ಇರ್ಬೇಡ, ಫಸ್ಟ್ ಹೋಗು ಅಂತ ಇರ್ತಾರೆ. ಸೊ ಇದೆಲ್ಲ ನಡಿಬೇಕಾದ್ರೆ ನಾನೊಂದು ಚೂರು ದಪ್ಪ ಅದೇ. ಸೊ ನನಗೆ ಆಪರ್ಚುನಿಟೀಸ್ ಆಟೋಮೆಟಿಕ್ ಆಗಿ ಕಮ್ಮಿ ಆಗೋಯ್ತು. ಅದಾದಮೇಲೆ ಮತ್ತೆ ಇದು ಪಾರು ಸೀರಿಯಲ್ ಮಾಡಿದೆ. ಅದಾದಮೇಲೆ ಮತ್ತೆ ಬ್ರೇಕ್ ಆಯಿತು, ಸೇಮ್ ಫಾರ್ ದ ಸೇಮ್ ರೀಸನ್. ನೀವು ದಪ್ಪ ಇದ್ದೀರಾ, ಸಣ್ಣ ಆಗಿ ಜಿಮ್ಗೆ ಹೋದೆ, ಡಯಟ್ ಮಾಡಿದೆ. ಬಟ್ ಸಿನ್ಸ್ PCOD ಇರೋದ್ರಿಂದ ಇಟ್ ಇಸ್ ನಾಟ್ ಸೋ ಈಸಿ ಟು ರೆಡ್ಯೂಸ್ ವೇಟ್. ತುಂಬಾನೇ ಕಷ್ಟ. ತುಂಬಾ ಜನಕ್ಕೆ ಅಂದ್ಕೊಂಡ್ ಬಿಡ್ತಾರೆ, ಅಂದ್ರೆ ಹೆಣ್ಮಕ್ಳು ದಪ್ಪ ಆಗ್ತಿದ್ದಾರೆ ಅಂದ್ರೆ ಜಾಸ್ತಿ ತಿಂತಾರೆ. ವೆರಿ ರಾಂಗ್ ನೋಷನ್. ನಾನ್ ನಿಜ ಬೇರೆಯವರು ಕಂಪೇರ್ ಮಾಡೋಣ ತಿನ್ನದೇ ಇಷ್ಟು. ತುಂಬಾ ಜನ ಅದನ್ನ ಫೇಸ್ ಮಾಡ್ತಾರೆ, ತಿನ್ನೋದೇ ಇಲ್ಲ ಬಟ್ ಸ್ಟಿಲ್ ದಪ್ಪ ಆಗ್ತಿದ್ದಾರೆ ಅಂದಾಗ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ್ಲೇನೆ ಈ ದಪ್ಪ ಸಣ್ಣ ಆಗೋದು. ಬಟ್ ಕೆಲವ್ರಿಗೆ ಅದು ಅರ್ಥನೇ ಆಗೋದಿಲ್ಲ. ಅವ್ರ ಪ್ರಕಾರ ಏನು ದಪ್ಪ ಇದ್ದಾರೆ ಅಂದ್ರೆ ಚೆನ್ನಾಗಿ ತಿಂತಾರೆ, ಏನು ಎಕ್ಸಸೈಸ್ ಮಾಡಲ್ಲ, ಏನು ಓಡಾಡಲ್ಲ, ತಿನ್ಬಿಟ್ಟು ಮಲ್ಕೊಳ್ತಾರೆ. ನೋ, ದಟ್ ಇಸ್ ನಾಟ್ ದ ಥಿಂಗ್. ಬಿಕಾಸ್ ಒಳಗಡೆ ನಮಗೆ ಏನು ಪೇನ್ ಆಗ್ತಿದೆ, ನಮ್ಗೆ ಏನು ಕಷ್ಟ ಇದೆ ಅಂತ ಅದು ನಮಗೆ ಗೊತ್ತಿರುತ್ತೆ. ನಾಟ್ ಎವ್ರಿಬಡಿ ವಿಲ್ ಅಂಡರ್ಸ್ಟ್ಯಾಂಡ್. ಸೊ ನಾನು ಆದ್ರೂ ಐ ಟ್ರೈಡ್ ಮೈ ಬೆಸ್ಟ್. ಅಂದರೆ ಸಣ್ಣ ಆದೆ, ಮತ್ತೆ ಜಿಮ್ ಬಿಟ್ಟ ತಕ್ಷಣ ಮತ್ತೆ ದಪ್ಪ ಆಗೋದು, ಇದೆಲ್ಲ ಆಗ್ತಾನೆ ಇತ್ತು. ಆ್ಯಂಡ್ ಆ ಗ್ಯಾಪಲ್ಲಿ ನನಗೆ ಕಸ್ತೂರಿ ನಿವಾಸ ಸೀರಿಯಲ್ ಸಿಕ್ತು. ಕಸ್ತೂರಿ ನಿವಾಸ ಮಾಡ್ತಾ ನಾನೇ ಬ್ರೇಕ್ ತೊಗೊಳ್ಬೇಕಾಗಿ ಬಂತು. ಬಿಕಾಸ್ ಅಪ್ಪ ವಾಸ್ ಹಾಸ್ಪಿಟಲೈಸ್ಡ್, ಅಜ್ಜಿಗೆ ಹಾಸ್ಪಿಟಲ್ ಸಿಗ್ತಾ ಇಲ್ಲ, ಕೊರೋನಾ ಟೈಮು ಪೀಕಲ್ಲಿತ್ತು. ಆ್ಯಂಡ್ ಅವ್ರನ್ನ ನೋಡ್ಕೊಳ್ಳೋ ಗ್ಯಾಪಲ್ಲಿ ನನಗೆ ಕೊರೋನಾ ಆಗಿತ್ತು. ಸೊ ಇದೆಲ್ಲದ್ರಿಂದ ನಾನು ಬ್ರೇಕ್ ಅಂದರೆ ನಾನು ಶೂಟಿಂಗ್ ಬರ್ತೀನಿ ಅಂದರೂ ನಿಮಗೆ ಕೊರೋನಾ ಇದೆ, ನಿಮ್ಮನ್ನು ಹಿಂಗೆ ಕರ್ಕೊಳ್ಳೋಣ ಅಂದ್ಬಿಟ್ಟು ಅವರೇ ರೀಪ್ಲೇಸ್ ಮಾಡ್ಕೊಂಡ್ಬಿಟ್ರು.
ಸೊ ಕರೋನಾ ಆದಮೇಲೆ ಮತ್ತೆ ಅಗೇನ್ ಗ್ಯಾಪ್ ಆಯಿತು. ಸೊ ಪೀಪಲ್ ಥಾಟ್ ನಾನು ಇಂಡಸ್ಟ್ರಿನೇ ಬಿಟ್ಬಿಟ್ಟಿದ್ದೀನಿ, ಕೊರೋನಾ ಆದಮೇಲೆ ಅಪ್ಪ ಹೋಗ್ಬಿಟ್ರು, ಅಜ್ಜಿ ಹೋಗ್ಬಿಟ್ರು, ಇವ್ರು ಇಂಡಸ್ಟ್ರಿನೇ ಬಿಟ್ಬಿಟ್ರು ಅಂತೆಲ್ಲ ಅಂದ್ಕೊಂಡಿದ್ರು. ಸೊ ನನಗೆ ಲೇಟರ್ ಆನ್ ಕಮ್ ಬ್ಯಾಕ್ ಆಗಿದ್ದು ಜನನಿ ಸೀರಿಯಲಿಂದ ಉದ್ಯಾದಲ್ಲಿ, ಆ್ಯಂಡ್ ನಾವು ಇವಾಗ ಆಸೆ. ಸೊ ಇಟ್ಸ್ ಗೋಯಿಂಗ್ ಆನ್. ಆ್ಯಕ್ಚುಲಿ ಕೊರೋನಾ ಅನ್ನೋದು ಸಾಕಷ್ಟು ಜನ ಆರ್ಟಿಸ್ಟ್ ಆಗಿರ್ಬೋದು, ನಾರ್ಮಲ್ ಜನದ ಜೀವನದಲ್ಲಾಗಿರ್ಬೋದು, ತುಂಬ ನಾವು ಇಷ್ಟಪಡುವಂಥ ವ್ಯಕ್ತಿಗಳನ್ನ ನಾವು ಕಳ್ಕೊಂಡಿದ್ದೀವಿ. ಅದರಲ್ಲೂ ನಂಗೆ ಬೇಜಾರು ಅನ್ಸಿದ್ದು ನೀವು 2 days ಗ್ಯಾಪಲ್ಲಿ ಒಬ್ಬರಾದ್ಮೇಲೆ ಒಬ್ಬರು ಅಂತ. ಆ ಫೇಸ್ನ ಹೇಗೆ ಓವರ್ಕಮ್ ಮಾಡಿದ್ರಿ? ಸಿ ಗೂಸ್ ಬಂಪ್ಸ್ ಬರ್ತಾ ಇದೆ. ಇಫ್ ಎಟ್ ಆಲ್ ಗಿವನ್ ಅನ್ ಆಪರ್ಚುನಿಟಿ ಐ ವಾಂಟ್ ಟು ಡಿಲೀಟ್ ದಟ್ ಫೇಸ್. ನನ್ಗೆ ಆ ಒಂದು 15-20 ದಿನ ಏನಿದೆ, ಏಪ್ರಿಲ್ ಟು ಮೇ ಫಸ್ಟ್ ವೀಕ್, ನಾನು ಅದನ್ನು ಪೂರ್ತಿ ಡಿಲೀಟೇ ಮಾಡಬೇಕು 2021. ಐ ಸ್ಟಿಲ್ ರಿಮೆಂಬರ್ ನಮ್ಮಪ್ಪ ಅಮ್ಮ ವಾಕಿಂಗ್ ಹೋಗ್ತಾ ಇದ್ರು ಎವ್ರಿ ಡೇ ಈವ್ನಿಂಗ್. ಅವಾಗ ಕೋವಿಡ್ ಶಾಟ್ಸ್ ಕೊಡ್ತಾ ಇದ್ರು, ಇಂಜೆಕ್ಷನ್ಸು ತಗೊಳ್ಳಿ ಅಂತ. ನಾನು ನನ್ನ ತಮ್ಮ ಎಲ್ಲ ತುಂಬ ಫೋರ್ಸ್ ಮಾಡಿದ್ವಿ. ನನ್ನ ಹಸ್ಬೆಂಡು ಬೈದರು, ಇಲ್ಲ ತಗೊಳ್ಳಿ, ಏಜ್ ಆಗಿದೆ 50+ ತಗೊಳ್ಳಿ. ಸೊ ದೇವರ್ ಲೈಕ್ ಓಕೆ ಫೈನ್ ಅಂದ್ಬಿಟ್ಟು ಒಂದು ದಿವಸ ಹೋಗಿ ಅಲ್ಲಿ ಗೌರ್ಮೆಂಟ್ ಇದರಲ್ಲಿ ಬ್ಯಾಂಗ್ಳೂರ್ ಒನ್ನಲ್ಲೋ ಎಲ್ಲೋ ಕೇಳಿಕೊಂಡು ಮನೆಗೆ ಬಂದಿದ್ದಾರೆ. ನೆಕ್ಸ್ಟ್ ಡೇ ಹೋಗಿ ಹಾಕ್ಸ್ಕೋಬೇಕು, ಅಷ್ಟೊತ್ತು ಕ್ಲೋಸ್ ಆಗಿತ್ತು ಈವ್ನಿಂಗ್. ನೆಕ್ಸ್ಟ್ ಡೇ ಹೋಗಿ ಶಾರ್ಟ್ಸ್ ತಗೊಳ್ತೀವಿ ಅಂತ ಹೇಳಿದ್ರು, ಲೈಕ್ ಆಲ್ ನಾರ್ಮಲ್. ನೆಕ್ಸ್ಟ್ ಡೇ ನಮ್ಮಪ್ಪ ನನ್ನ ತಮ್ಮಗೆ ಆ್ಯಕ್ಚುಲಿ ಹುಷಾರಿರಲಿಲ್ಲ, ಅವನೆಲ್ಲೋ ಟ್ರಿಪ್ಪಿಗೆ ಹೋಗಿ ಬಂದಿದ್ದ, ಅವನಿಗೆ ಹುಷಾರು ತಪ್ಪಿತ್ತು, ಸರಿ ಹೋದ. ನೆಕ್ಸ್ಟ್ ಡೇ ನಮ್ಮಮ್ಮ ಹುಷಾರು ತಪ್ಪಿದ್ರು ಫಸ್ಟ್. ನಮ್ಮಮ್ಮಗೆ ಜ್ವರ ಬಂದಿದೆ, ಏನೋ ಮೋಸ್ಟ್ಲಿ ಕೋವಿಡೇ ಇರಬಹುದು ಅಂತ ಡೌಟ್ ಬಂತು. ನಮ್ಮಮ್ಮ ಹುಷಾರು ತಪ್ಪಿ ನೆಕ್ಸ್ಟ್ ಡೇ ನಮ್ಮಪ್ಪ ಹುಷಾರು ತಪ್ಪಿಬಿಟ್ರು. ಆ್ಯಂಡ್ ಕೋವಿಡ್ ಬಂದಾಗ ಶಾರ್ಟ್ಸ್ ತೊಗೊಳಕ್ಕಾಗೋದಿಲ್ಲ, ಅದು ಫುಲ್ ಕ್ಯೂರ್ ಆಗಿ ಅದೆಷ್ಟೋ ದಿನ ಆದಮೇಲೆ ಶಾರ್ಟ್ಸ್ ತೊಗೊಳ್ಬೇಕಿತ್ತು. ಸೊ ಕೋವಿಡ್ ವ್ಯಾಕ್ಸಿನೇಷನ್ ಸಿಕ್ಕಲೇ ಇಲ್ಲ, ನಮ್ಮಪ್ಪ ಅಮ್ಮಂಗೆ ಇಬ್ರಿಗೂ ಸಿಕ್ಕಲೇ ಇಲ್ಲ. ಪ್ರಾಬಬ್ಲಿ ಅಟ್ಲೀಸ್ಟ್ ಅದು ವ್ಯಾಕ್ಸಿನೇಷನ್ ಆಗಿದ್ರಾದ್ರೂ ನಾನು ಉಳಿಸ್ಕೋಬೋದಿತ್ತೇನೋ ನಮ್ಮ ಅಜ್ಜಿನ, ನಮ್ಮ ಅಪ್ಪನ ಗೊತ್ತಿಲ್ಲ. ಬಟ್ ವ್ಯಾಕ್ಸಿನೇಷನ್ ಆಗಲಿಲ್ಲ ಅವ್ರಿಗೆ. ಅದಾದಮೇಲೆ ಬಂದರೂ ಹುಷಾರಿರಲಿಲ್ಲ. ನಮ್ಮ ಮನೆಯಲ್ಲಿ 4 ಬೆಡ್ರೂಮ್ ಇದೆ ಅಮ್ಮ ಮನೇಲಿ. ಒಂದು ರೂಮಲ್ಲಿ ನನ್ನ ತಮ್ಮ ಇದ್ದಾನೆ, ಒಂದು ರೂಮಲ್ಲಿ ನಮ್ಮ ಅಜ್ಜಿ, ಒಂದು ರೂಮಲ್ಲಿ ನಮ್ಮಮ್ಮ, ಒಂದು ರೂಮಲ್ಲಿ ನಮ್ಮಪ್ಪ. ನಮ್ಮಮ್ಮ ಒಂದು ಸ್ವಲ್ಪ ದಿನ ಆಯಿತು, ಒಂದು 10 days ಏನೋ ಆಯಿತು, ಚೇತರಿಸ್ಕೊಂಡ್ರು. ನಮ್ಮಪ್ಪಂಗೆ ಪೀಕಿಗೆ ಹೋಯಿತು. ದಟ್ ವಾಸ್ ಲೈಕ್ 12 days. ಕೋವಿಡ್ 12 daysನ ದಾಟ್ಬಿಟ್ರೆ ಆಮೇಲೆ ಬದುಕೊಂಡ್ಬಿಡ್ತಾರಂತೆ. 12-13 days ತನಕ ಅವ್ರ ಜೀವ ಇಟ್ಕೊಂಡಿದ್ರೆ ಅವ್ರು ಬದುಕೊಳ್ತಾರೆ, ಇಲ್ಲ ಹೋದರೆ ಅಷ್ಟರೊಳಗೆ ಹೋಗ್ಬಿಡ್ತಾ ಇದ್ರು ಜನ. ದಟ್ ವಾಸ್ ದ ಗ್ರಾಫ್ ಆ್ಯಕ್ಚುಲಿ. ಆ್ಯಂಡ್ ನಮ್ಮ ಜೀಜು, ಹಿ ವಾಸ್ ಅ ಹೋಮಿಯೋಪತಿ ಡಾಕ್ಟರ್. ಅವರು ನಮಗೆ ಹೇಳಿದ್ದು 12-13 days ಹೆಂಗಾದರೂ ಉಳಿಸ್ಕೊಂಡ್ಬಿಟ್ರೆ ಆಮೇಲೆ ಉಳಿಸ್ಕೊಂಡ್ಬಿಡ್ಬೋದು, ಅದೊಂಚೂರು ಆ ಕ್ರೂಷಿಯಲ್ ಪೀರಿಯಡ್ ಅಂತ. ಅಪ್ಪಗೆ ಅಷ್ಟೊತ್ತಿಗೆ ಆಲ್ರೆಡಿ 5-6 days ಆಗಿತ್ತು. ಬ್ರೀದಿಂಗ್ ಏನೂ ಪ್ರಾಬ್ಲಮ್ ಇರಲಿಲ್ಲ, ನಮ್ಮಪ್ಪ ಆರಾಮಾಗಿದ್ರು. ಕೆಮ್ಮಿತ್ತು, ಜ್ವರ ಇತ್ತು. ಬಟ್ ಕೋವಿಡ್ 15 days ಕ್ವಾರಂಟೈನ್ ಮಾಡಬೇಕಿತ್ತು. ಒಂದೊಂದು ರೂಮಲ್ಲಿ ಕೂಡ ಹಾಕಿದ್ವಿ ಪಾಪ. ನಮ್ಮಮ್ಮ ಚೇತರಿಸ್ಕೊಂಡು ತುಂಬ ಸುಸ್ತಾಗ್ಬಿಟ್ಟಿದ್ರು. ಅಂದರೆ ಜ್ವರ ಕಮ್ಮಿ ಆಗಿತ್ತು, ಬಟ್ ಎಕ್ಸ್ಟ್ರೀಮ್ ಸುಸ್ತಿತ್ತು ಅಮ್ಮಂಗೆ. ನನ್ನ ತಮ್ಮಂಗೂ ಪಾಪ ಸುಸ್ತೇನೋ ಇತ್ತು, ಅವನಿಗೂ ಹುಷಾರು ತಪ್ಪಿ ಅವ್ನು ನಾರ್ಮಲ್ ಆಗಿದ್ದ. ನಾನೇನು ಮಾಡಿದೆ, ಇಬ್ಬರು ಹುಷಾರಿಲ್ಲ, ಮನೇಲಿ ಯಾರಿಗೂ ಹುಷಾರಿಲ್ಲ. ನಮ್ಮ ಅಜ್ಜಿ ವಾಸ್ ಲೈಕ್ 88-89 years. ನಾನು ಹೋಗ್ಬಿಟ್ಟು ನಮ್ಮ ಅಜ್ಜಿ ಮುದ್ಕಿ ಅಂತಾನೆ ಕರೀದೆ. ಮುದ್ಕಿ, ನೀನು ಬಾ, ಇಲ್ಲ ಸತ್ತೋಗ್ಬಿಡ್ತೀಯಾ, ಬಾ ನಮ್ಮ ಮನೆಗೆ ಬಾ, ನಮ್ಮ ಮನೆಗೆ ಬಾ. ನಮ್ಮ ಅಜ್ಜಿ, ನಾನು ಬರ, ಸತ್ತರೆ ನಾನು ಇಲ್ಲೇ ಸಾಯ್ತೀನಿ, ನಾನು ಬರಲ್ಲ ಅಂತ ನಮ್ಮ ಅಜ್ಜಿ ಗಲಾಟೆ ಮಾಡ್ತಾ ಇದ್ರು. ನಾನೇನು ಮಾಡಿದೆ, ನಮ್ಮ ಅಪ್ಪಂಗೆ ನಮ್ಮ ಅಮ್ಮಂಗೆ ಹೇಳಿ, ಇಲ್ಲ ಹೇಳ್ರಿ ಅವ್ರು ನಮ್ಮ ಅಜ್ಜಿಗೆ, ಶಿ ಈಸ್ ಓಲ್ಡ್, ಹೋಗ್ಬಿಡ್ತಾರೆ, ಬಂದರೆ ಗ್ಯಾರಂಟಿ ಸತ್ತೋಗ್ಬಿಡ್ತಾರೆ ನಮ್ಮ ಅಜ್ಜಿ, ನಾನು ಕಳ್ಕೊಳಕ್ಕೆ ರೆಡಿ ಇಲ್ಲ, ನಮ್ಮ ಮನೆಗೆ ಕಳ್ಸೋದು ಫೋರ್ಸ್ಫುಲಿ ಕರ್ಕೊಂಡ್ಬಂದೆ. ನನ್ನ ಕಸಿನ್ ಅತ್ತೆ ಒಬ್ಬರು ಅವತ್ತು ತೀರೋಗಿದ್ರು, ನಮ್ಮ ಅಜ್ಜಿಗೆ ಗೊತ್ತಾಗಿರ್ಲಿಲ್ಲ. ಅವತ್ತು ನ್ಯೂಸ್ ಗೊತ್ತಾಯ್ತು. ಶಿ ವಾಸ್ ವೆರಿ ಸ್ಯಾಡ್. ನಮ್ಮ ಮನೆಗೆ ಬಂದರು. ಶಿ ವಾಸ್ ವೆರಿ ಅನ್ಕಂಫರ್ಟ್. ನಮ್ಮ ಅಜ್ಜಿ ಯಾರ ಮನೇಲೂ ಇರ್ತಾ ಇರಲಿಲ್ಲ, ಅನ್ಕಂಫರ್ಟಬಲ್ ಆಗಿದ್ರು. ನಾನು ಹೇಳಿದೆ, 1 ವಾರ ಇರು, ಆಮೇಲೆ ವಾಪಸ್ ಕರ್ಕೊಂಡೋಗಿ ಬಿಟ್ಬಿಡ್ತೀನಿ, 1 ವಾರ ನಮ್ಮ ಮನೇಲಿರೋ. ಅವರು ಕಾಫಿ ಟೀ ಎಲ್ಲ ಮಾಡಿಕೊಟ್ಟೆ, ಟಿ ವಿ ಹಾಕ್ಕೊಟ್ಟೆ. ಏನೋ ಅನ್ಕಂಫರ್ಟಬಲ್ ಫೀಲ್ ಆಗ್ತಿತ್ತು. ಕರ್ಕೊಂಡು ಬಂದು 1-2 hours ಅಜ್ಜಿಗೆ ಜ್ವರ ಸ್ಟಾರ್ಟ್ ಆಯಿತು. ಯಾಕೋ ಸುಸ್ತಾಗ್ತಿದೆ, ನನ್ನ ಕೈಲಿ ಆಗ್ತಿಲ್ಲ, ಮನೆಗೆ ಹೋಗ್ತೀನಿ. ಮುಟ್ಟು ನೋಡಿದ್ರೆ ಜ್ವರ ಬಂದಿತ್ತು. ಫೋನ್ ಮಾಡಿದೆ, ನಮ್ಮಪ್ಪ ಎತ್ಕೊಂಡು ಫಸ್ಟ್ ಕರ್ಕೊಂಡು ಬಾ, ಪ್ರಾಬಬ್ಲಿ ಅಜ್ಜಿಗೂ ಕೊರೋನಾ ಬಂದಿದೆ, ನಿಮ್ಮ ಮನೆಯವ್ರಿಗೆಲ್ಲ ಅಟ್ಯಾಕ್ ಆಗ್ಬಿಡುತ್ತೆ, ಫಸ್ಟ್ ಕರ್ಕೊಂಡು ಬಾ. ಕರ್ಕೊಂಬಂದು 2 hours ವಾಪಸ್ ಕ್ಯಾಬ್ ಮಾಡ್ಕೊಂಡು ಮನೆ ಕರ್ಕೊಂಡೋಗ್ಬಿಟ್ಟೆ. ಆಮೇಲೆ ನಮ್ಮಪ್ಪ ಹಿಂಗೆ ನಡೀತಾ ಇತ್ತು. 1-2-3 days ಆದಮೇಲೆ ಒಂದು ದಿವಸ ಏನಾಯ್ತು, ಹಾಸ್ಪಿಟಲ್ಗೆ ಹೋಗು ಅಂದರೆ ನಮ್ಮಪ್ಪ ಹೋಗಲಿಲ್ಲ. ಮನೆಯಲ್ಲೇ ಆ ಮಾತ್ರೆ ಈ ಮಾತ್ರೆ, ಅಂದರೆ ಯೂಶಲಿ ಏನೇನು ತೊಗೊಳ್ತಾ ಇದ್ದೆ, ನನ್ನ ತಮ್ಮನ ಫ್ರೆಂಡ್ ಒಬ್ಬ ಡಾಕ್ಟರ್ ಇದ್ದ, ಆ ಮಾತ್ರೆ ಈ ಮಾತ್ರೆ ತೊಗೊಂಡು ಹಾಗೆ ಇದು ಮಾಡ್ಕೊಳ್ತಿದ್ರು. ಒಂದು ದಿವಸ ನಮಗೆ ಗೊತ್ತೇ ಇಲ್ಲ, ನೈಟಲ್ಲಿ ನಮ್ಮಪ್ಪಂಗೆ ಶುಗರ್ ಲೋ ಆಗಿನೋ BP ಲೋ ಆಗಿ, ನಮ್ಮಪ್ಪಂಗೆ 2 ಇತ್ತು. ಏನೋ ಒಂದು ಹೆಚ್ಚು ಕಮ್ಮಿ ಆಗಿ ಅನ್ಕಾನ್ಶಿಯಸ್ ಆಗಿ ನೈಟು ವಾಶ್ರೂಮ್ಗೆ ಹೋಗಿ ಬಂದು ಹಿಂಗೆ ಬಿದ್ದೋಗ್ಬಿಟ್ಟಿದ್ದಾರೆ. ಸೊ ಬೆಡ್ ಮೇಲೆ ಹಿಂಗೆ ಅಡ್ಡಡ್ಡ ಬಿದ್ದಿದ್ದಾರೆ.
ಎಷ್ಟೋ ಹೊತ್ತಾದ್ಮೇಲೆ ಅವ್ರಿಗೆ ಜ್ಞಾನ ಬಂದು, ಬಿಕಾಸ್ ಅದು ಸಪ್ರೇಟ್ ಇದೆ ರೂಮ್, ನಮ್ಮ ಮನೆ ಆಚೆ ಕಡೆ ರೂಮ್ ಇದೆ. ಆಮೇಲೆ ಜ್ಞಾನ ಬಂದು ಅವ್ರಿಗೆ ಎಚ್ಚರ ಆಗಿ ಓ ನಾನು ಬಿದೋಗಿದೆ ಅಂತ ಅವರೇ ರಿಯಲೈಸ್ ಮಾಡ್ಕೊಂಡು ಮತ್ತೆ ಮಲಗಿ ಬೆಳಿಗ್ಗೆ ನಮಗೆ ಹೇಳಿದ್ರು. ನಾನು ನನ್ನ ತಮ್ಮ ಇಬ್ರು ಜಗಳ ಮಾಡಕ್ ಶುರು ಮಾಡಿ, ಫಸ್ಟು ಹೋಗು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗು, ಫಸ್ಟ್ ಅಟ್ಲೀಸ್ಟ್ ತೋರಿಸ್ಕೊ ಏನಾಗಿದೆ ಅಂತ. ನಮ್ಮಪ್ಪ ಇಲ್ಲ ನಾನು ಹೋಗಲ್ಲ ಅಂತ. ನನ್ನ ಹಸ್ಬೆಂಡ್ ನಾನು ಇಬ್ರು ಮನೆಗೆ ಬಂದು ಜಗಳ ಮಾಡಿ, ಐ ಸ್ಟಿಲ್ ರಿಮೆಂಬರ್, ಪಿಂಕ್ ಕಲರ್ ಶರ್ಟು ಒಂದು ಪ್ಯಾಂಟ್ ಹಾಕೊಂಡು ನಾವೇ ಆಟೋ ಬುಕ್ ಮಾಡಿ ಹೋಗು ಅಂದ್ಬಿಟ್ಟು ನಮ್ಮಪ್ಪ ಆರಾಮಾಗಿ ಆಟೋ ಹತ್ಕೊಂಡು ಹೋದ್ರು, ಹಾಸ್ಪಿಟಲ್ಗೆ ಹೋದ್ರು, ತೋರಿಸಿದ್ರು. ಆ್ಯಂಡ್ ಅವತ್ತು ಅವ್ರೇನು ಮಾಡಿದ್ರು, ಒಂದು 2 days ಅಡ್ಮಿಟ್ ಮಾಡ್ಕೊಳ್ಳೋಣ ಒಂಚೂರು ವೇರಿಯೇಷನ್. ಆ್ಯಂಡ್ ಹಾಸ್ಪಿಟಲ್ಗೆ ಹೋದ್ಮೇಲೂ ಏನಾಯ್ತು, ತಲೆ ಚಕ್ಕರ್ ಬಂದು ಬಿದ್ರು. ನನ್ನ ತಮ್ಮನೂ ಅದಾದಮೇಲೆ ಅಲ್ಲೇ ತಲೆ ಚಕ್ಕರ್ ಬಂದು ಬಿದ್ರು ಅಂದ್ಬಿಟ್ಟು ತುಂಬ BP ವೇರಿಯೇಷನ್ ಆಗ್ತಿದ್ದು. ಒಂದಿನ ಅಡ್ಮಿಟ್ ಮಾಡ್ಕೊಂಡ್ರು. ಅವತ್ತು ನೈಟು ಬ್ರೀದಿಂಗ್ ಇಶ್ಯೂ ಆಗೋಯ್ತು, ಮಾಸ್ಕ್ ಹಾಕಿದ್ರು. ಆಮೇಲೆ ಅದು ಹೋಗ್ತಾ ಏನಾಯ್ತು, ಲಂಗ್ ಫುಲ್ಲು ಸ್ಪ್ರೆ. ಆ್ಯಂಡ್ ನಮ್ಮಪ್ಪಂಗೆ ಶುಗರ್ ಇದ್ದಿದ್ರಿಂದ ಅದು ಲಂಗ್ ಪೂರ್ತಿ ಎಫೆಕ್ಟ್ ಆಗೋಯ್ತು. ತುಂಬ ಪ್ರಾಬ್ಲಮ್ ಆಗೋದು, ಬ್ರೀದಿಂಗ್ ತುಂಬ ಇಶ್ಯೂ ಆಗೋಯ್ತು. ಅದು ಒಂದು ಚಿಕ್ಕ ಹಾಸ್ಪಿಟಲ್ಲು, ಅರ್ಜೆಂಟಾಗಿ ಆಕ್ಸಿಜನ್ ಜಾಸ್ತಿ ಸಿಗೋ ಅಂಥ ದೊಡ್ಡ ಹಾಸ್ಪಿಟಲ್ಗೆ ನೀವು ಶಿಫ್ಟ್ ಮಾಡಬೇಕು. ಪೀಕ್ ಕೊರೋನಾ ಟೈಮು, ಹಾಸ್ಪಿಟಲ್ ಸಿಗ್ತಾ ಇಲ್ಲ ನಮಗೆ. ನಾನಂತೂ ಫೋನ್ ಮಾಡಿಲ್ಲದೆ ಇರೋ ಜನನೇ ಇಲ್ಲ. ಆ್ಯಂಡ್ ಆ ಟೈಮಲ್ಲಿ ನಮ್ಮ ಅಜ್ಜಿಗೆ ಜಾಸ್ತಿ ಆಗೋಯ್ತು. ನಾನೇನು ಮಾಡಿದೆ, ನಮ್ಮ ಮನೆಯಿಂದ ಇಲ್ಲಿಗೆ ಬಂದು ಸೆಟಲ್ ಆದೆ. ನಮ್ಮ ಅಮ್ಮಂಗೆ ತುಂಬ ಹುಷಾರಿರಲಿಲ್ಲ, ಅಂದರೆ ತುಂಬ ಸುಸ್ತು, ಎದ್ದು ಕೂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ಅಡುಗೆ ಮಾಡೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ನನಗೆ ಗೊತ್ತಿರೋರ ಕಡೆಯಿಂದ ಊಟ ಎವ್ರಿಡೇ ಒಂದು ಆರ್ಗನೈಸೇಷನ್ NGO ಕಡೆಯಿಂದ ಫುಡ್ ತರಿಸ್ಕೊಳ್ತಾ ಇದ್ವಿ ನಮ್ಮ ಮನೆಯವ್ರಿಗೆ. ಕೊರೋನಾ ಬಂದಿದೆ, ಮಾಡೋಕ್ಕಾಗ್ತಿಲ್ಲ ಅಂತ. ಪಾಪ ಅವ್ರು ದಿನ ಬಂದು ಫುಡ್ ತಂದು ಕೊಡ್ತಾ ಇದ್ರು. ನನ್ನ ಫ್ರೆಂಡ್ ಪಾಲಿಟಿಕ್ಸಲ್ಲಿದ್ದ, ಅವನ ಕಡೆಯಿಂದ ನಾನು ತರಿಸ್ಕೊಳ್ತಾ ಇದ್ದೆ. ಆ್ಯಂಡ್ ಮನೆಯವ್ರಿಗೆಲ್ಲ ಫುಡ್ ಹೆಂಗೋ ಅರೇಂಜ್ ಆಗ್ತಿತ್ತು, ಬಟ್ ವಿಪರೀತ ಎಲ್ಲರಿಗೂ ಸುಸ್ತು. ನನಗೆ ಕೊರೋನಾ ಬಂದ್ಬಿಡ್ತು. ನನಗೆ ಫುಲ್ ಜ್ವರ, ಸ್ಮೆಲ್ ಹೊಟ್ಟೋಯ್ತು, ಕೆಮ್ಮು ಎಲ್ಲ ಥರ ಆಯಿತು. ಅದ್ರ ಜೊತೆಗೆ ಪೀರಿಯಡ್ಸು ಹೆವಿ ಫ್ಲೋ ಆಗ್ತಿದೆ, ಕುತ್ಕೊಳಕ್ಕಾಗ್ತಿಲ್ಲ, ನಿಂತ್ಕೊಳಕ್ಕಾಗ್ತಿಲ್ಲ. ಈ ಕಡೆ ಅಜ್ಜಿ ನೋಡ್ಕೊಳ್ಬೇಕು. ಅಜ್ಜಿ ದಿನೇ ಅವ್ರ ಹೆಲ್ತ್ ಡಿಟರೇಟ್ ಆಯಿತು. ಆ್ಯಂಡ್ ಆಕ್ಸಿಜನ್ ಸಿಲಿಂಡರ್ ಬೇಕು. ನಮ್ಮ ಅಜ್ಜಿ ಹಾಸ್ಪಿಟಲ್ ಸಿಗಲೇ ಇಲ್ಲ, ಲಾಸ್ಟ್ವರೆಗೂ ಅವರಿಗೆ ಬೆಡ್ಡೇ ಸಿಗಲಿಲ್ಲ. ನನ್ನ ತಮ್ಮ ಪಾಪ ಎಲ್ಲಿಂದನೂ ಹೋಗಿ 25 kg ಇದು ಸಿಲಿಂಡರ್ನ ಎತ್ಕೊಂಡು ಅವನೊಬ್ಬನೇ ಮೆಟ್ಲು ಹತ್ಕೊಂಡು ಬಂದು ನಮ್ಮ ಅಜ್ಜಿಗೆ ಸಿಲಿಂಡರ್ ಎವ್ರಿಡೇ ಚೇಂಜ್ ಮಾಡ್ತಾ ಇದ್ದಿದ್ದು. ಸೊ ಕೊನೆಗೆ ಯಾರ್ಯಾರ್ದು ಕೈಕಾಲು ಹಿಡಿದು ನಮ್ಮ ಅಪ್ಪಂಗೆ ಹೊಸಕೆರಳ್ಳಿ ಮೇನ್ ರೋಡಲ್ಲಿ ಒಂದು ಹಾಸ್ಪಿಟಲ್ ಇದೆ, ಅಲ್ಲಿ ಬೆಡ್ ಸಿಕ್ಕಿ ಒಂದು 5-6 days ಏನೋ ಇದ್ರು ಅಷ್ಟೇ. ಅದಾದಮೇಲೆ ವಿಡಿಯೋ ಕಾಲ್ ಮಾಡ್ತಾ ಇದ್ರು ಅಪ್ಪ. ವಿಡಿಯೋ ಕಾಲ್ ಮಾಡಿ, ನಮ್ಮ ಅಪ್ಪಂಗೆ ಗೊತ್ತಿಲ್ಲ ನನಗೆ ಕೊರೋನಾ ಆಗಿದೆ, ನನಗೆ ಬೈಯೋರು. ಅಂದರೆ ಅದನ್ನು ತೆಗೆದ್ರೆ ಅವ್ರಿಗೆ ಉಸಿರಾಡೋಕ್ಕಾಗ್ತದೆ, ಮೋರ್ ದೆನ್ 5-10 seconds ಅವ್ರಿಗೆ ಮಾತಾಡೋಕ್ಕಾಗ್ತಾ ಇರಲಿಲ್ಲ. ಅದನ್ನ ತೆಗೆದ್ಬಿಟ್ಟು ನನಗೆ ವಾಯ್ಸ್ ನೋಟ್ ಕಳಿಸೋದು, ಏನೇ ಮಾಡ್ತಾ ಇದೆಯಾ, ನಿಮ್ಮ ಅಮ್ಮಗೆ ಒಂಚೂರು ಹೆಲ್ಪ್ ಮಾಡು, ಅವಳು ಹುಷಾರಿಲ್ಲ, ಸುಮ್ಮನೆ ಬಂದಲ್ಲಿ ಟೈಮ್ ಪಾಸ್ ಮಾಡಬೇಡ ಅಂತ ಅಂದ್ಬಿಟ್ಟು ವಾಪಸ್ ಮಾಸ್ಕ್ ಇಟ್ಕೊಂಡು ಯೂಸ್ ಟು ಟಾಕ್ ಟು ಅಸ್. ಆಮೇಲೆ ಲಾಸ್ಟಲ್ಲಿ ಮಾತಾಡೋಕ್ಕೂ ಆಗ್ತಿರ್ಲಿಲ್ಲ. ವಿಡಿಯೋ ಕಾಲ್ ನಾನು ನಮ್ಮ ಅಪ್ಪನ ನೋಡಿದ್ದು ವಿಡಿಯೋ ಕಾಲಲ್ಲಿ ಹಾಯ್ ಅಂತ ಅಂದರು, ಹಿಂಗೆ ಅಂತ ಅಂದರು, ಸ್ಟ್ರಾಂಗ್ ಇದ್ದೀನಿ ಅಂತ ಅಂದರು, ಅಷ್ಟೇ. ಅದೇ ಲಾಸ್ಟು. ಅದಾದ್ಮೇಲೆ ನನ್ನ ತಮ್ಮ ಹೋಗಿ ನೋಡ್ಕೊಂಡು ಬಂದ. ನಮ್ಮ ಅಜ್ಜಿಗಂತೂ ಇವತ್ತಿಗೂ ಗೊತ್ತಿಲ್ಲ ಅನ್ಸುತ್ತೆ, ಅಲ್ಲೋಗಿ ಮೀಟ್ ಮಾಡಿರಬೇಕು. ನಮ್ಮ ಅಪ್ಪ ಸತ್ತಿರೋದು ನಮ್ಮ ಅಜ್ಜಿ ಗೊತ್ತಿಲ್ಲ. ನಮ್ಮ ಅಜ್ಜಿ ಸತ್ತಿರೋದು ಹೆಂಗೋ ಬೈ ಮಿಸ್ಟೇಕು ಯಾವುದೋ ಗ್ರೂಪಲ್ಲಿ, ಫ್ಯಾಮಿಲಿ ಗ್ರೂಪಲ್ಲಿ ಯಾರೋ ಹಾಕಿದ್ರು, ನಿರ್ಮಲಾ ಸ್ಟೋರ್ ಜಯಮ್ಮ ತೀರು ಹೋಗಿದ್ದಾರೆ ಅಂತ. ನಮ್ಮಪ್ಪ ಇಮಿಡಿಯೇಟ್ಲಿ ಕಾಲ್ ಮಾಡಿದ್ರು ನನ್ನ ತಮ್ಮಗೆ. ಏನಾಯ್ತು ಅವಾಗೆ? ಏನಾಗಿಲ್ಲ ಪಪ್ಪ. ಅವ್ನು ಅಳ್ತಾ ಇದ್ದವನು ಕಣ್ಣೋರ್ಸಿ, ಏನಾಗಿಲ್ಲ ಪಪ್ಪ, ಅವ್ವ ಆರಾಮಾಗಿ ನಿದ್ದೆ ಮಾಡ್ತಾ ಇದೆ. ಇಲ್ಲ ಯಾರೋ ಹಿಂಗೆ ಮೆಸೇಜ್ ಹಾಕಿದ್ರು. ಯಾರೋ ಹೆಸರು ಹಾಕಕ್ಕೆ ಹಿಂಗೆ ಹಾಕಿರ್ಬೇಕು, ಅವಾಗ ಏನಾಗಿಲ್ಲ, ಆರಾಮಾಗಿ ಮಲ್ಕೊಂಡು ನನ್ನ ಕಣ್ಣು ಮುಂದೆನೇ ಇದೆ. ನಮ್ಮ ಅಜ್ಜಿನ ಹಿಂಗೆ ಮಲಗಿಸಿದ್ದೀವಿ, ಹೂನಾರ ಎಲ್ಲ ಹಾಕಿ. ನಮ್ಮ ಅಪ್ಪಂಗೆ ಅವತ್ತು ಒಂದು ಇಂಜೆಕ್ಷನ್ ಕೊಡಬೇಕಾಗಿತ್ತು. ಇಟ್ ವಾಸ್ ವೆರಿ ಕಾಸ್ಟ್ಲಿ, 2 lakhs ಸಮಥಿಂಗ್ ಏನೋ. ಅದು ಎಲ್ಲೂ ಸಿಗ್ತಾ ಇರಲಿಲ್ಲ, ಎಲ್ಲೆಲ್ಲಿಂದನೋ ಹುಡುಕಿ ಕೊನೆಗೆ ಆ ಇಂಜೆಕ್ಷನ್ನ ಕೊಡ್ಸಿದ್ಮೇಲೆ ನಮ್ಮಪ್ಪ ಇದ್ದಿದ್ದು ವೀಕ್ ಆಗೋದ್ರು. ಆ ಇಂಜೆಕ್ಷನ್ ಕೊಟ್ಟು 2 days, ನಮ್ಮ ಅಜ್ಜಿ ಸತ್ತಿದ್ದ ದಿನ ಆ ಇಂಜೆಕ್ಷನ್ ಕೊಟ್ಟಿದ್ದು. ಅಲ್ಲಿಂದ 2 daysಗೆ ವಿ ಗಾಟ್ ದ ನ್ಯೂಸ್, ಲೈಕ್ ಇಲ್ಲ ಅಪ್ಪ ಇಲ್ಲ. ಒಂದು ಆ್ಯಕ್ಟ್ರೆಸ್ ಲೈಫ್ ಅಂತ ಬಂದರೆ ಎಷ್ಟು ಡಿಫಿಕಲ್ಟ್ ಇದೆ, ಅಂದರೆ ಎಷ್ಟು ಸ್ಟ್ರಗ್ಲಿಂಗ್ ಪೀರಿಯಡ್ನ ನೋಡಬೇಕಾಗತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲನೂ ಓವರಾಲ್ ಆಗಿ ಹೇಳ್ಬೋದು ಅಂದರೆ. ಓಕೆ, ಬಣ್ಣದ ಲೋಕ ಯಾವಾಗಲೂ ಬಣ್ಣವಾಗೇ ಇರುತ್ತೆ. ಬಟ್ ಬಿಹೈಂಡ್ ದ ಕ್ಯಾಮ್ರಾಸ್
ಸಮ್ಟೈಮ್ಸ್ ನಾವು 4-5 ಅವರ್ಸ್ ನಿಂತೇ ಇರಬೇಕಾಗತ್ತೆ. ಇವಾಗ ಒಂದು ಸೀನ್ ಇರುತ್ತೆ, ಏನೋ ದೊಡ್ಡ ಸೀನ್ ನಡೀತಾ ಇರುತ್ತೆ, ಜಗಳ ನಡೀತಾ ಇರುತ್ತೆ, ಅಥವಾ ಏನೋ ಒಂದು ಫಂಕ್ಷನ್ ನಡೀತಾ ಇರುತ್ತೆ. ಈಗ ಅದ್ರಲ್ಲಿ ನಾವು ನಿಂತಿದ್ದೀವಿ, ಒಂದು ಸ್ಟಾರ್ಟಿಂಗಲ್ಲಿ ನಿಂತಿದ್ದೀವಿ ಅಂತ ಅಂದರೆ ಇಡೀ ದಿನ ನಿಂತೇ ಇರಬೇಕಾಗತ್ತೆ. ಒಂದು ಪ್ಲೇಸಲ್ಲಿ ನಿಂತಿದ್ದೀವಿ ಅಂದರೆ ಅವ್ರು ಕಟ್ ಅಂದಾಗ ಪ್ರಾಬಬ್ಲಿ ಒಂದು 2-3 ಸೆಕೆಂಡ್ಸ್ ಅಷ್ಟು, ಅಥವಾ ಏನಾದರೂ ಲೆನ್ಸ್ ಚೇಂಜ್ ಮಾಡ್ಕೊಳ್ಬೇಕಾದ್ರೆ, ಏನಾದರೂ ಆ್ಯಂಗಲ್ ಚೇಂಜ್ ಮಾಡ್ಬೇಕಾದ್ರೆ ನಮಗೆ ಟೈಮ್ ಸಿಗ್ಬೋದು. ದೇರ್ ಆರ್ ಟೈಮ್ಸ್ ಹೆಂಗೆ ಅಂದರೆ ನಾನು ಇಡೀ ದಿನ ನಿಂತು ಜನನಿಯಲ್ಲಿ ನಿಂತು ಅವ್ರು ಕಟ್ ಅಂದ ತಕ್ಷಣ ಹಾಗೆ ನೆಲದ ಮೇಲೆ ಹಿಂಗೆ ಮಲಗಿರೋ ಡೇಸ್ ಎಲ್ಲ ಇದೆ. ನಾನು ಒಬ್ಬಳೇ ಮಲ್ಗೋದಲ್ಲದೆ ಈ ಮಲ್ಕೊಳ್ಳೆ ನೀನು ಮಲ್ಕೊಂಡ್ರೆ ಅವ್ರು ಕೇಳಲ್ಲ ಅಂದ್ಬಿಟ್ಟು ಸೋಫಾ ಹಿಂದೆ ನಿಂತಿರ್ತಾ ಇದ್ವಿ. ಅದು ಸೀರಿಯಲ್ ಗೊತ್ತಲ್ಲ, ಯಾವಾಗಲೂ ಭಾವ ಜಗಳ ಮಾಡೋದು, ಬೈಯೋದು ಬರೀ ಇದೇ ಇರ್ತಾ ಇತ್ತು. ನಾವು ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ನಿಂತ್ಕೊಂಡು ಏನು ನಮ್ಮ ಭಾವ ಹಿಂಗೆ ಮಾಡ್ತಾರೆ ಅಥವಾ ಗುಸುಗುಸು ಮಾತಾಡೋದು ಬರೀ ಇಷ್ಟಿರ್ತಾ ಇತ್ತು. ಬಟ್ ವೈಟ್ ಶಾರ್ಟ್ಸ್ ಇಡಬೇಕಾದ್ರೆ ಇಡೀ ದಿನ ನಿಂತ್ಕೊಂಡೇ ಇರಬೇಕು, ಅಥವಾ ಒಂದು ಕಡೆ ಕೂತಿದ್ನ ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕೂ ಆಗಲ್ಲ, ನಿಂತ್ಕೊಳ್ಳೋಕ್ಕೂ ಆಗಲ್ಲ, ಒಂಚೂರು ಓಡಾಡಬೇಕಾಗತ್ತೆ. ಆ್ಯಂಡ್ ಸಮ್ಟೈಮ್ಸ್ ನಮಗೆ ವಾಶ್ರೂಮ್ಗೆ ಹೋಗೋಕ್ಕೂ ಟೈಮ್ ಇರೋದಿಲ್ಲ. ಅದೆಲ್ಲಿ ಬಿಲೆಗ್ ಮೇಡಮ್ ಬೇಗ ವಾಶ್ರೂಮ್ಗೆ ಹೋಗಿ ಬರ್ತೀವಿ ಮೇಡಮ್, ಬೇಗ ಮೇಡಮ್ ತುಂಬ ಹೆವಿ ಸೀನ್ಸ್ ಇದೆ, ಟೈಮ್ ಇಲ್ಲ, ಬೇಗ ವಾಶ್ರೂಮ್ಗೆ ಹೋಗೋಕ್ಕೂ ಟೈಮ್ ಆಗ್ತಾ ಇರಲಿಲ್ಲ. ಎಷ್ಟೋ ದಿನ ನಾವು ತಿಂದಿರ ಆ್ಯಕ್ಟಿಂಗ್ ಮಾಡಿಕೊಂಡು ಕ್ಲೋಸಪ್ಸ್ ನಡಿಬೇಕಾದ್ರೆ ಊಟಕ್ಕೆ ಹೋಗಿ ಬಂದು 2 ಮಿನಿಟ್ಸಲ್ಲಿ ತಿನ್ಕೊಂಡು ಆಮೇಲೆ ಕಾಸ್ಟ್ಯೂಮ್ ಚೇಂಜ್ ಮಾಡೋಕ್ಕೋಸ್ ಮೇಡಮ್ 2 ಮಿನಿಟ್ಸಲ್ಲಿ ವಾಪಸ್ ಬರಬೇಕು. ಸರ್ ಸೀರೆ ಉಟ್ಕೋಬೇಕು ಸರ್, ಪ್ಯಾಂಟು ಶರ್ಟ್ ಎಲ್ಲ, ಸೀರೆ ಹೆಂಗೆ 2 ಮಿನಿಟ್ಸಲ್ಲಿ, ನಂಗೆ ಗೊತ್ತಿಲ್ಲ ಮೇಡಮ್, ಟೈಮ್ ಇಲ್ಲ, ತುಂಬ ಹೆವಿ ಸೀನ್ಸ್ ಇದೆ, 2 ಮಿನಿಟ್ಸಲ್ಲಿ ಮಾಡ್ಕೊಳ್ಬೇಕು. ಸೊ 2 ಮಿನಿಟ್ಸಲ್ಲಿ ಹಿಂಗೆ ಹೋಗೋದು, ಹಿಂಗೆ ಬರೋದು. ಸೊ ದೇರ್ ಆರ್ ಸೋ ಮೆನಿ ಸ್ಟ್ರಗಲ್ಸ್ ವಿ ಆರ್ ಫೇಸಿಂಗ್. ತಿಂದಿರ, ನಿದ್ದೆ ಇಲ್ದಿರ, ನೈಟ್ ಶೂಟ್ ಅಂತೂ ಕೇಳಲೇಬೇಡಿ. 6 to 6 ಕಾಲ್ ಶೀಟ್ ಹಾಕೊಂಡ್ಬಿಟ್ರೆ ಅಂತೂ ಹಿಂಗೆ ಕೂತ್ ಕಡೆ ಹಿಂಗೆ ತುಕ್ಕುಡ್ಸ್ಕೊಂಡು ಶಾರ್ಟ್ ಇದೆ ಅಂತ ಹೋಗಿ ಶಾರ್ಟ್ ಮುಗಿಸ್ಕೊಂಡು. ಜಾಸ್ತಿ ನನಗಾಗಿದ್ದು ಅದು ಕಸ್ತೂರಿ ನಿವಾಸ ಆ್ಯಂಡ್ ಮನೆ ದೇವರು ನೈಟ್ ಹೊತ್ತು ಪಿ ಹುಡುಗ ಬರ್ತಾನೆ ಅಂದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಆ ಪಿ ಹುಡುಗನ ಕಾಯ್ಕೊಂಡು ಕೂತ್ಕೊಳ್ಳೋದು. ನಾನು ಅರ್ಚನ ಸುಮಾರು ನೈಟ್ ಶೂಟ್ಸ್ ಮಾಡಿಬಿಡ್ತೀವಿ. ಆ್ಯಂಡ್ ಟ್ರಾವೆಲ್ ಏನಾದರೂ ಊರ ಆಚೆ ಇತ್ತು ಅಂತ ಅಂದರೆ ವಿ ಹ್ಯಾವ್ ಟು ಟ್ರಾವೆಲ್, ಅಷ್ಟು ದೂರ ಟ್ರಾವೆಲ್ ಮಾಡಿಕೊಂಡು ಬೆಳಗಿನ ಜಾವ 4 ಗಂಟೆಗೆ ಪಿಕಪ್ ಮಾಡಿಕೊಂಡು ಅಲ್ಲಿಗೆ ಹೋಗಿ ಮೇಕಪ್ ಹಾಕ್ಕೊಂಡು ಶೂಟ್ ಮಾಡಿ ನೈಟ್ 10 ಗಂಟೆ 11 ಗಂಟೆಗೆ ವಾಪಸ್ ಮನೆಗೆ ಬರೋದು, ತಿರ್ಗಾ 4 ಗಂಟೆಗೆ ಪಿಕಪ್ಪು. ಸೊ ನಿದ್ದೆ ಇಲ್ದಿರ, ಊಟ ಇಲ್ದಿರ, ಸೊ ಇಷ್ಟೆಲ್ಲ ಮಾಡಿ ಎಂಡ್ ಆಫ್ ದ ಡೇ ಮಲ್ಕೊಳ್ಬೇಕಾದ್ರೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಗೊತ್ತಾ. ಓಕೆ, ನನಗೆ ಇಷ್ಟವಾಗಿರೋ ಕೆಲಸ ಮಾಡಿದ್ದೀನಿ, ನನಗಿಷ್ಟ ಆಗೋವಂಥದ್ದು ಏನೋ ಮಾಡ್ತಾ ಇದ್ದೀನಿ, ಜನ ಪ್ರೀತಿ ನಮಗೆ ಸಿಗ್ತಾ ಇದೆ, ದಟ್ ಇಸ್ ಅಲ್ಟಿಮೇಟ್. ಇದೆಲ್ಲ ಮರ್ತೋಗ್ಬಿಡೋದು. ಓಕೆ, ನನ್ನ ಕೊನೆ ಪ್ರಶ್ನೆ, ಮುಂದಿನ ಪ್ರಾಜೆಕ್ಟ್ಸ್ ಹಾಗೆ ಏನು ಮಾಡ್ಬೇಕಂತ ಇದ್ದೀರಾ? ನೆಕ್ಸ್ಟು ನಾನು ಆ್ಯಕ್ಚುಲಿ ಬೇರೆ ಲ್ಯಾಂಗ್ವೇಜಸ್ಗೂ ಟ್ರೈ ಮಾಡ್ತಾ ಇದ್ದೀನಿ. ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಸೊ ಐ ಫೆಲ್ಟ್ ಲೈಕ್ ಲೆಟ್ ಮೀ ಟ್ರೈ, ಅಂದರೆ ಒಂದು ಎಕ್ಸ್ಪೀರಿಯನ್ಸ್ಗೋಸ್ಕರ ಅಷ್ಟೇ. ನಾನು ಫಸ್ಟ್ ಪ್ರಿಫರೆನ್ಸ್ ಕನ್ನಡನೇ. ನಾನು ತೆಲುಗೈಟ್ ಆಗಿದ್ರೂ ಕೂಡ ನಾವು ಬಲ್ಜಿಗ, ಸೊ ಕ್ಯಾಸ್ಟ್ ವೈಸ್ ನಾವು ತೆಲುಗು ಮಾತಾಡಬೇಕು. ಬಟ್ ನಾನು ಹುಟ್ಟಿ ಬೆಳೆದಿದ್ದು ಎಲ್ಲನೂ ಕನ್ನಡ ಮಾತಾಡಿಕೊಂಡೆ. ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ದು, ಮನೆಯಲ್ಲೂ ಕನ್ನಡ. ಬಟ್ ಯಾರನ್ನ ಫಾರ್ ರಿಲೇಟಿವ್ಸ್ ಬಂದರೆ ತೆಲುಗು ಅಲ್ಲಿ ನಮ್ಮ ಅಜ್ಜಿ ನಮ್ಮ ಅಪ್ಪ ಮಾತಾಡೋರು, ಅವಾಗ ತೆಲುಗು ಮೂವೀಸ್ ನೋಡ್ತಾ ಇದ್ವಿ. ಬಟ್ ನಮ್ಮ ಅಪ್ಪಂಗೆ ಫೇವ್ರೇಟು ರಾಜ್ಕುಮಾರ್ ಅವರು, ಆ್ಯಂಡ್ ಅವ್ರ ಮೂವೀಸ್ ನೋಡೇ ಬೆಳೆದವಳು ನಾನು. ಸೊ ಪುನೀತ್ ಸರ್ ಮೂವೀಸು, ಶಿವಣ್ಣ ಮೂವೀಸು, ಸೊ ಈ ಥರ ಕನ್ನಡ ಮೂವೀಸ್ ನೋಡೇ ಬೆಳೆದವಳು. ಆ್ಯಂಡ್ ಕನ್ನಡ ಸ್ಪಷ್ಟತೆ ನನಗಿರೋದು ಬಿಕಾಸ್ ನಾನು ಮೂವೀಸ್ ನೋಡಿಕೊಂಡು ನಮ್ಮ ಮನೆಯಲ್ಲಿ ಕನ್ನಡ ಮಾತಾಡಿ ಮದುವೆ ಆದಮೇಲೆ ಇವಾಗ ತೆಲುಗು ಮಾತಾಡ್ತಾ ಇದ್ದೀನಿ. ಬಟ್ ಐ ಆಮ್ ನಾಟ್ ಸೋ ಫ್ಲೂಯೆಂಟ್, ಲೈಕ್ ತೆಲುಗು ಅವ್ರು ಮಾತಾಡೋಷ್ಟು ಫ್ಲೂಯೆನ್ಸಿ ಇಲ್ಲ. ಬಟ್ ಐ ಕ್ಯಾನ್ ಸ್ಪೀಕ್, ಮ್ಯಾನೇಜ್, ಓದ್ತೀನಿ, ತೆಲುಗು ಮಾತಾಡ್ತೀನಿ. ಸೊ ನನಗೇನಂತ ಅಂದರೆ ನಮ್ಮ ಹಸ್ಬೆಂಡ್ ಸೈಡ್ ಫ್ಯಾಮಿಲಿ ಎಲ್ಲ ಅವರು ಕನ್ನಡ ನೋಡೋದು ಕಮ್ಮಿ, ನೋಡ್ತಾರೆ. ಬಟ್ ಅಂದರೆ ನಾನು ಮಾಡ್ತಾ ಇದ್ದೀನಿ ಅಂದರೆ ಆ ಸೀರಿಯಲ್ ಮಾತ್ರ ನೋಡ್ತಾರೆ. ಸೊ ನನಗೇನಂದರೆ ತೆಲುಗು ಅಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿ ಅಲ್ಲಿ ಹೇಗೆ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ತೆಲುಗು ಅಥವಾ ತಮಿಳ್. ನಂಗೆ ತಮಿಳ್ ಅಷ್ಟು ಬರಲ್ಲ, ಸ್ವಲ್ಪ ಅರ್ಥ ಆಗುತ್ತೆ. ಬಟ್ ಹೆಂಗೂ ಪ್ರಾಂಪ್ಟಿಂಗ್ ಕೊಡ್ತಾರೆ. ಸೊ ಒಂದು ತಮಿಳ್ ಅಥವಾ ತೆಲುಗು ಪ್ರಾಜೆಕ್ಟ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಬಟ್ ಅಗೇನ್ ನನ್ನ ಫಸ್ಟ್ ಪ್ರಿಫರೆನ್ಸ್ ಕನ್ನಡನೇ. ಕನ್ನಡ ಬಂದರೆ ನಾನು ಕನ್ನಡನೇ ಮಾಡೋದು. ಥ್ಯಾಂಕ್ ಯು ಸೋ ಮಚ್ ವರ್ಷಿತ್ ಅವರೇ. ನಿಮ್ಮ ಹತ್ರ ಇಷ್ಟು ಮಾತಾಡಿ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ತುಂಬ ಅಂದರೆ ಲೈವ್ಲಿ ಆಗಿ ಮಾತಾಡ್ತೀರಾ, ಅಟ್ಮಾಸ್ಫಿಯರ್ನೇ ತುಂಬ ಲೈವ್ಲಿ ಆಗಿ ಇಟ್ಟಿರ್ತೀರಾ. ತುಂಬ ಖುಷಿ ಆಯಿತು. ನಮ್ಮ ಗ್ಯಾರಂಟಿ ನ್ಯೂಸ್ನ ವಿಶೇಷ ಪಾಡ್ಕಾಸ್ಟ್ಗೆ ನೀವು ಗೆಸ್ಟ್ ಆಗಿ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್. ಆ್ಯಂಡ್ ನಿಮ್ಮ ಜೊತೆ ಮಾತಾಡಿನೂ ತುಂಬ ಖುಷಿ ಆಯ್ತು. ನೀವು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಿ, ಆ್ಯಕ್ಚುಲಿ ಲಕ್ಷಣವಾಗಿದ್ದೀರಾ, ಕ್ಯೂಟಾಗಿ. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್. ದಿಸ್ ವಾಸ್ ಮೈ ಫಸ್ಟ್ ಪಾಡ್ಕಾಸ್ಟ್ ಆ್ಯಂಡ್ ಫಸ್ಟ್ ಇಂಟರ್ವ್ಯೂ ಆ್ಯಂಡ್ ಐ ಎಂಜಾಯ್ಡ್ ಅ ಲಾಟ್ ಥ್ರೂ ಔಟ್. ಸೊ ಇವಾಗ ನಾನು ಮಾತಾಡ್ತಾ ಅನಿಸುತ್ತೆ ನನ್ನ ಲೈಫಲ್ಲಿ ಎಷ್ಟು ಗ್ರಾಫ್ಸ್ ಇದೆ ಅಲ್ವಾ, ಹೌದಲ್ವಾ, ಇಷ್ಟೊಂದೆಲ್ಲ ಏರುಪೇರಾಯಿತು. ಬಟ್ ಸಮ್ಟೈಮ್ಸ್ ವಿ ಫರ್ಗೆಟ್
ನಾವೆಷ್ಟು ಬಂದಿದ್ದೀವಿ ಅಂತ ಹಿಂದೆ ತಿರುಗಿ ನೋಡಿದಾಗ ಗೊತ್ತಾಗುತ್ತೆ. ಬರೀ ಜನ ಏನಂದರೆ ಮುಂದೆನ ಫ್ಯೂಚರ್ನ ಚೇಸ್ ಮಾಡಿಕೊಂಡು ದೆಲ್ ಫರ್ಗೆಟ್ ನಾವು ಹಿಂದೆ ಎಷ್ಟು ಎದ್ದು ಬಿದ್ದು ಸ್ಟ್ರಗಲ್ ಮಾಡಿ ಬಂದಿದ್ದೀವಿ ಅಂತ. ಸೊ ಐ ಫೀಲ್ ವಿ ಹ್ಯಾವ್ ಟು ಲಿವ್ ಇನ್ ದ ಪ್ರೆಸೆಂಟ್, ಎಂಜಾಯ್ ದ ಪ್ರೆಸೆಂಟ್ ಆ್ಯಂಡ್ ಬಿ ಇನ್ ದ ಪ್ರೆಸೆಂಟ್. That's all I can tell. So thank you for having me. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇದಾಗಿತ್ತು ವರ್ಷಿತಾ ಅವರ ಮಾತು. ಅವರ ಜೀವನದ ಆಲ್ಮೋಸ್ಟ್ ಎಲ್ಲ ಏರುಪೇರುಗಳನ್ನು ಕೂಡ ಇವತ್ತು ನಮ್ಮ ಗ್ಯಾರಂಟಿ ನ್ಯೂಸ್ನ ವಿಶೇಷ ಪಾಡ್ಕಾಸ್ಟ್ನಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಈಗಾಗಲೇ ನಿಮಗೂ ಕೂಡ ಗೊತ್ತಾಗಿರುತ್ತೆ ಅವರು ಯಾವ ರೀತಿಯಾದಂತಹ ಕಷ್ಟಗಳನ್ನು ಅನುಭವಿಸ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ ಅಂತ ಹೇಳಿ. ಇದೇ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.